In the beloved name of our Savior Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಹ ವಂದನೆಗಳು ಮತ್ತು ಶುಭ ಸಂಜೆ. It is always a privilege to stand or for God's word. ದೇವರ ವಾಕ್ಯಕ್ಕೋಸ್ಕರವಾಗಿ ನಿಲ್ಲುವಂತದ್ದು ಯಾವಾಗಲೂ ಸಹ ಒಂದು ಅವಕಾಶವಾಗಿದೆ. You know, there is no greater satisfaction when you speak the word of God and when you find that lives get changed. ದೇವರ ವಾಕ್ಯವನ್ನು ಕಲಿಯುವಂತದ್ರಲ್ಲಿ ಮತ್ತು ಅದರ ಜೀವಿತದಲ್ಲಿ ಅಥವಾ ಒಂದು ಜೀವಿತವನ್ನು ಪಡೆದುಕೊಳ್ಳೋದ್ರಲ್ಲಿ ಅದರಗಿಂತಲೂ ಸಹ ಹೆಚ್ಚಾದಂತಹ ಒಂದು ಸಂತೋಷ ಯಾವುದು ಸಹ ಇಲ್ಲ. And if there are young people who have joined us, let me tell you, don't bother about making a name in the world. It is useless. ಯವನಸ್ಥರಲ್ಲಿ ಯಾರಾದ್ರೂ ಸೇರಿದ್ರೆ ನಾನು ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟವುಳ್ಳಂತವನಾಗಿದ್ದೇನೆ. ಈ ಲೋಕದಲ್ಲಿ ನಿಮ್ಮ ಹೆಸರನ್ನ ಗಿಟ್ಟಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರಯಾಸ ಪಡುವಂತದ್ದು ವ್ಯರ್ಥ. ಅದು ಯಾವುದೇ ರೀತಿಯಾದಂತಹ ಒಂದು ಪ್ರಯೋಜನವಿಲ್ಲ. Can I remind you what William Carey once famously said? He said, I live to preach the gospel and I work to pay my bills. ವಿಲಿಯಂ ಕೇರಿ ಅವರು ಒಂದು ಸಾರಿ ಈ ರೀತಿಯಲ್ಲಿ ಹೇಳಿದಂತಹ ಮಾತನ್ನ ನಿಮ್ಮ ನೆನಪಿಗೆ ತರ್ತೇನೆ. ನಾನು ಸುವಾರ್ತೆ ಸಾರುವುದಕ್ಕೋಸ್ಕರವಾಗಿ ಜೀವಿಸ್ತೇನೆ ಮತ್ತು ಆ ಒಂದು ಕಾರ್ಯಕ್ಕೋಸ್ಕರವಾಗಿ ಇರುತ್ತೇನೆ. Now this evening, may I request that we turn in the scriptures to the book of Philippians in chapter 1. ಈ ಸಾಯಂಕಾಲ ವೇಳೆಯಲ್ಲಿ ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. And our reading will be 3 verses, verse 19, 20 and 21. Philippians 1 verse 19 to 21. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ರಿಂದ 21ನೇ ವಚನದವರೆಗೆ. For I know that this shall turn to my salvation through your prayer and the supply of the Spirit of Jesus Christ, according to my earnest expectation and my hope, that nothing I shall be ashamed, but that with all boldness as always, so now also, Christ shall be magnified in my body, whether it be by life or by death. Verse 21, for me to live is Christ and to die is gain. 19ನೇ ವಚನ, ಯಾಕೆಂದರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಗಳಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮಹಿತಕ್ಕೆ ಅನುಕೂಲಿಸುವುದೆಂದು ಬಲ್ಲೆನು. ಹೇಗೆಂದರೆ ನಾನು ಯಾವ ವಿಷಯದಲ್ಲಿ ಆದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂಬುದೇ ನನಗೆ ಬಹಳ ಅಭಿಲಾಷೆ ಇದೆ. ಹಾಗೆಯೇ ಆಗುವುದೆಂದು ಭರವಸವುಂಟು. 21ನೇ ವಚನ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. Our good Lord will add his rich blessings on what we have read. ನಾವು ಓದಿದಂತಹ ವಾಕ್ಯ ಭಾಗಕ್ಕೆ ನಮ್ಮ ಒಳ್ಳೆಯ ಕರ್ತನು ತಾನೇ ತನ್ನ ಆಶೀರ್ವಾದವನ್ನ ಕೂಡಿಸಲಿ. Now we have just read that one phrase in verse 20. It says, Christ shall be magnified in my body. 20ನೇ ವಚನದಲ್ಲಿ ಒಂದು ಪದ ಪ್ರಯೋಗವನ್ನ ನಾವು ಓದಿದ್ದೇವೆ. ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು. And I want to, over the next 3 sessions today and 2 more, look at how to magnify Christ in our bodies. ಮುಂದಿನ 3 ಸೆಷನ್ಗಳಲ್ಲಿ, ಈ ದಿನ ಮತ್ತು ನಾಳೆ ನಾಡಿದ್ದು, ಈ 3 ದಿನಗಳಲ್ಲಿ ನಮ್ಮ ದೇಹದ ಮುಖಾಂತರ ಕ್ರಿಸ್ತನನ್ನು ಹೇಗೆ ಮಹಿಮೆ ಪಡಿಸಬಹುದು ಅಥವಾ ಘನಪಡಿಸಬಹುದು ಎಂಬುದಾಗಿರುವಂತಹ ವಿಷಯವನ್ನ ನಾವು ನೋಡ್ಲಿಕ್ಕಿದ್ದೇವೆ. And we understand from the book of Philippians that Paul had visited in the book of Acts, chapter 16. This was a city in Macedonia. ಮೆಕೆದೋನಿಯದಲ್ಲಿರುವಂತಹ ಈ ಒಂದು ಪಟ್ಟಣವನ್ನ ಪೌಲನು ಸಂದರ್ಶಿಸಿದನೆಂಬುದಾಗಿ ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. A very interesting city, because
it had Neapolis, which was close by, and it was a port town. ಇದು ಬಹಳ ಆಸಕ್ತಿದಾಯಕವಾದಂತಹ ಒಂದು ಪಟ್ಟಣವಾಗಿತ್ತು. ಯಾಕೆಂದ್ರೆ ಇದು ನಿಯಾಪೊಲಿಸ್ ಎಂಬಂತಹ ಆ ಒಂದು ಪಟ್ಟಣದ ಬಳಿಯಲ್ಲಿತ್ತು ಮತ್ತು ಅದು ಬಂದರಿನಿಂದ ಕೂಡಿದಂತಹ ಪಟ್ಟಣವಾಗಿತ್ತು. And in Philippi, we understand over there that Paul preached in Acts chapter 16. And one of the words which is very prominent over there is open, open, open. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಪಟ್ಟಣದಲ್ಲಿ ಪ್ರಸಂಗ ಮಾಡಿದನು ಅಥವಾ ಸಾರಿದನು. ಅಲ್ಲಿ ಬಹಳ ಚಿರಪರಿಚಿತವಾದಂತಹ ಒಂದು ಪದ ತೆರೆದನು, ತೆರೆದನು, ತೆರೆದನು ಎಂಬುದಾಗಿ. Yes, the Lord had opened over there in the city of Philippi the heart of Lydia. ಫಿಲಿಪ್ಪಿ ಪಟ್ಟಣದಲ್ಲಿ ಕರ್ತನು ಲುದ್ಯಳ ಹೃದಯವನ್ನು ತೆರೆದನು. We also read that the doors of the prison were opened. ಹಾಗೆ ಆ ಒಂದು ಆ ಸೆರೆಮನೆಯ ಬಾಗಿಲುಗಳು ತೆರೆದವೆಂಬುದಾಗಿ ಸಹ ನಾವು ಓದುತ್ತೇವೆ. We also read of an open home where hospitality was shown. ಅಲ್ಲಿ ತೆರೆಯಲ್ಪಟ್ಟಂತಹ ಮನೆಗಳಿಂದ ಅತಿಥಿ ಸತ್ಕಾರವು ತೋರಿಸಲ್ಪಟ್ಟಿತು. Remember that this was a Roman city in a Gentile land. ಇದು ಅನ್ಯ ಪ್ರದೇಶದಲ್ಲಿದ್ದಂತಹ ಅಥವಾ ಅನ್ಯ ದೇಶದಲ್ಲಿದ್ದಂತಹ ರೋಮ್ ಅಥವಾ ರೋಮನ್ನ ಒಂದು ಪಟ್ಟಣವಾಗಿತ್ತು. And that reminds us of our own life, right? We live on earth, but all of us have dual citizenship. We have the citizenship not only of India, but also of heaven. ಈ ಒಂದು ವಿಷಯವು ನಮ್ಮ ಜೀವಿತದಲ್ಲಿ ನಮಗೆ ನೆನಪಿಸುವಂತಹ ಮಾತೇನೆಂದ್ರೆ ನಾವೆಲ್ಲರೂ ಸಹ ಎರಡು ಪೌರತ್ವವನ್ನು ಪಡೆದುಕೊಂಡಿದ್ದೇವೆ. ಒಂದು ವೇಳೆ ನಾವು ಭಾರತ ದೇಶದ ಪ್ರಜೆಗಳಾಗಿದ್ದರೂ ಸಹ ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ. Now, in the second missionary journey of Paul, he established over there this assembly in Philippi. ಪೌಲನ ಎರಡನೇ ಸುವಾರ್ಥ ಪ್ರಯಾಣದಲ್ಲಿ ಈ ಒಂದು ಸಭೆಯನ್ನು ಸ್ಥಾಪಿಸಿದನು. And we find that this was a good assembly, but they had some problems of disunity amongst themselves. ನಾವು ಈ ಒಂದು ವಾಕ್ಯಗಳನ್ನು ಓದುವಂತದ್ರಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಈ ಒಂದು ಸಭೆ ಒಂದು ಒಳ್ಳೆಯ ಸಭೆ ಆಗಿತ್ತು. ಆದರೂ ಸಹ ಅವರ ಮಧ್ಯದಲ್ಲಿ ಒಂದು ರೀತಿಯಾದಂತಹ ಸಮಸ್ಯೆಗಳಿವೆ. And Paul is now writing to them and giving examples such that they might be one in Christ, that they might be united, that they might be a union of one mind in Christ. ಇದನ್ನು ಬರೆಯುವುದರ ಮುಖಾಂತರವಾಗಿ ಪೌಲನು ಅವರಿಗೆ ಎಚ್ಚರಿಸುವಂತಹ ಬುದ್ಧಿ ಹೇಳುವಂತಹ ಮಾತುಗಳೇನೆಂದ್ರೆ ಅವರು ಕ್ರಿಸ್ತನಲ್ಲಿ ಒಂದೇ ಆಗಿರಬೇಕು, ಐಕ್ಯವಾಗಿರಬೇಕು ಮತ್ತು ಅನ್ಯೋನ್ಯತೆ ಉಳ್ಳವರಾಗಿರಬೇಕು, ಏಕತೆಯಲ್ಲಿರಬೇಕು ಎಂಬುದಾಗಿ ಅವರಿಗೆ ತಿಳಿಸುವಂತವನಾಗಿದ್ದಾನೆ. Not only that, Paul was writing this letter to thank the believers when he was in prison, to thank the believers because of the gift that they had sent to him. ಅಷ್ಟು ಮಾತ್ರವಲ್ಲದೆ ಅವರು ಪೌಲನಿಗೆ ಕಳಿಸಿಕೊಟ್ಟಂತಹ ಸಹಾಯಕ್ಕೋಸ್ಕರವಾಗಿ ಅಥವಾ ಒಂದು ರೀತಿಯಾದಂತಹ ದೇಣಿಗೆಗೋಸ್ಕರವಾಗಿ ಪೌಲನು ಈ ಪತ್ರಿಕೆಯ ಮುಖಾಂತರವಾಗಿ ಅಲ್ಲಿರುವಂತಹ ವಿಶ್ವಾಸಿಗಳಿಗೆ ವಂದನೆಯನ್ನು ಸಹ ತಿಳಿಸುವಂತವನಾಗಿದ್ದಾನೆ. Now, over the next 3 sessions, I am going to share with us about 10 different ways in which we can magnify Christ in our bodies. ಈ 3 ದಿನಗಳಲ್ಲಿ ಈ 3 ಸಂದೇಶಗಳಲ್ಲಿ ನಮ್ಮ ದೇಹದ ಮುಖಾಂತರವಾಗಿ ಕ್ರಿಸ್ತನಿಗೆ ಮಹಿಮೆ ತರಲಿಕ್ಕಿರುವಂತ 10 ವಿಧಾನಗಳನ್ನ ಅಥವಾ 10 ಮಾರ್ಗಗಳನ್ನ ನಾನು ನಿಮಗೆ ತಿಳಿಸಲಿಕ್ಕಿದ್ದೇನೆ. And I will take all these 10 references from the book of Philippians. ಈ 10 ಕಾರಣಗಳನ್ನು ತಿಳಿಸುವಂತ 10 ವಾಕ್ಯ ಭಾಗಗಳನ್ನು ಸಹ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿಯೇ ನಾನು ತೆಗೆದುಕೊಳ್ಳಲಿಕ್ಕಿದ್ದೇನೆ. Now, some of them will have a reference to our assembly life, our corporate life, assembly life, and some of them will have a reference to our personal life. ಅವುಗಳಲ್ಲಿ ಕೆಲ ವಚನ ಭಾಗಗಳು ನಮ್ಮ ಕಾರ್ಪೊರೇಟ್ ಜೀವಿತಕ್ಕೆ ಮತ್ತು ಸಭಾ ಜೀವಿತಕ್ಕೆ ಒಳಗೊಂಡಂತದ್ದಾಗಿದೆ.
ಇನ್ನು Now, ಕೆಲವು ವಚನ ಭಾಗಗಳು ನಮ್ಮ ವೈಯಕ್ತಿಕವಾದಂತಹ ಜೀವಿತಕ್ಕೆ ಸರಿ ಹೊಂದುವಂತದ್ದಾಗಿದೆ. now, if you look at verse 20, we read about that word magnify, and in the Greek, the word is megalno, magnify. 20ನೇ ವಚನದಲ್ಲಿ ನಾವು ನೋಡುವಾಗ ಮಹಿಮೆ ಉಂಟಾಗುತ್ತ ಅಥವಾ ಮಹಿಮೆ ಉಂಟಾಗಬೇಕೆಂಬುದೇ ಎಂಬುದಾಗಿ ಪೌಲನು ಹೇಳುತ್ತಾನೆ. ಗ್ರೀಕ್ ಭಾಷೆಯಲ್ಲಿ ಆ ಒಂದು ಮೂಲ ಪದ ಮೆಗಾಲಿಯೋ ಎಂಬುದಾಗಿ. Now that means it has two meanings. It is the use of a telescope and the use of a microscope. ಅದಕ್ಕೆ ಎರಡು ಅರ್ಥಗಳಿವೆ. ಒಂದು, ಅದಕ್ಕೆ ಟೆಲಿಸ್ಕೋಪ್ ಅಥವಾ ದೂರದರ್ಶಕವನ್ನು ಉಪಯೋಗಿಸುವಂತದ್ದು. ಇನ್ನೊಂದು ಮೈಕ್ರೋಸ್ಕೋಪ್ ಅಲ್ಲ ಸೂಕ್ಷ್ಮ ದರ್ಶಕವನ್ನು ಉಪಯೋಗಿಸುವಂತದ್ದು ಎಂಬುದಾಗಿರುವಂತ ಎರಡು ಪದಗಳ ಅರ್ಥವಿದೆ. Now what does a telescope do? It takes objects in the heaven, in the sky, far off objects, and it brings us close. ದೂರದರ್ಶಕ ಏನು ಮಾಡುತ್ತದೆ ಎಂಬುದಾಗಿ ನೋಡಿದಾಗ ಆಕಾಶದಲ್ಲಿ ದೂರದಲ್ಲಿರುವಂತಹ ವಸ್ತುಗಳನ್ನ ನಮಗೆ ಅದು ಬಹಳ ದೊಡ್ಡದಾಗಿ ಕಾಣಿಸುವಂತೆ ಮಾಡುತ್ತದೆ. Dear ones, I want to make this point before we get into our meditation, that for some people in the world, the Lord Jesus Christ is way far distant in history. They say 2000 years ago, maybe he just lived and he was a historical figure. That's all. ನನ್ನ ಪ್ರಿಯ ಸಹೋದರರೇ, ನಮ್ಮ ಧ್ಯಾನಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದು ವಿಷಯವನ್ನು ನಿಮ್ಮ ನೆನಪಿಗೆ ತರಲಿಕ್ಕೆ ಇಷ್ಟಪಡುತ್ತೇನೆ. ಕೆಲವು ಜನರಿಗೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಬಹಳ ದೂರದ ಅಥವಾ ಹಿಂದಿನ 2000 ವರ್ಷಗಳ ಹಿಂದಿನ ಒಬ್ಬ ಐತಿಹಾಸಿಕವಾದಂತಹ ವ್ಯಕ್ತಿಯಾಗಿದ್ದಾನೆ. It is our job through our Christian lives to bring our Lord Jesus Christ close to them. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಅವರಿಗೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಸಮೀಪಕ್ಕೆ ತರುವಂತದ್ದು ನಮ್ಮ ಕೆಲಸವಾಗಿದೆ. See, dear ones, we might be living in Bangalore or Belagavi or Bombay or any other place. You have relatives, you have people living, neighbors around you. It is our job to bring the Lord Jesus Christ close to them. ನನ್ನ ಪ್ರಿಯರೇ, ಒಂದು ವೇಳೆ ನೀವು ಬೆಂಗಳೂರಿನಲ್ಲಿ ಆಗ್ಲಿ, ಬೆಳಗಾವಿಯಲ್ಲೇ ಆಗ್ಲಿ, ಮುಂಬೈಯಲ್ಲೇ ಆಗ್ಲಿ ನೀವು ಜೀವಿಸ್ತಾ ಇರ್ಬೋದು, ಎಲ್ಲರಿಗೂ ಸಹ ನಮ್ಮ ನೆರೆಹೊರೆಯವರು, ನಮ್ಮ ಬಂಧು ಮಿತ್ರರಿದ್ದಾರೆ, ಅವರೆಲ್ಲರಿಗೂ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಸಮೀಪಕ್ಕೆ ತರುವಂತದ್ದು ನಮ್ಮ ಜವಾಬ್ದಾರಿಯಾಗಿದೆ. Now, what does the other word over there is microscope. You know, microscope, when there are very small objects, it makes it very big if you look through a microscope. ಸೂಕ್ಷ್ಮ ದರ್ಶಕ ಎಂಬುದಾಗಿರುವಂತಹ ಅರ್ಥವನ್ನು ನೋಡುವಾಗ ಆ ಸೂಕ್ಷ್ಮ ದರ್ಶಕದ ಕೆಲಸವೇನೆಂಬುದಾಗಿ ನೋಡುವಂತಹ ಸಮಯದಲ್ಲಿ ಬಹಳ ಚಿಕ್ಕದಾದಂತಹ ಸೂಕ್ಷ್ಮವಾದಂತಹ ವಸ್ತುಗಳಾಗಿದ್ದರೂ ಸಹ ಅದು ನಮಗೆ ಬಹಳ ದೊಡ್ಡದಾಗಿ ಕಾಣಿಸುವಂತೆ ಆ ಸೂಕ್ಷ್ಮ ದರ್ಶಕ ಮಾಡುವಂತದ್ದಾಗಿದೆ. Dear ones, there are many people around us for whom the Lord Jesus Christ is insignificant. They don't have anything much to do with him. ಅನೇಕ ಜನರಿಗೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಯಾವುದೇ ರೀತಿಯಾದಂತ ಗುರುತಿಸಲ್ಪಡ್ಲಿಕ್ಕೆ ಆಗದೇ ಇರುವಂತ ಬಹಳ ಯಾವುದೇ ರೀತಿಯಂತ ಒಂದು ಗಣನೆಗೆ ಬಾರದೇ ಇರುವಂತಹ ಒಬ್ಬ ಕರ್ತನಾಗಿದ್ದಾನೆ. When we magnify Christ in our lives, we demonstrate, we show to them, whether the people who visit our house, the neighbors, the maids, they come and say, oh, I never knew about Christ. Now I can see Christ in this family, in this home. Magnify Christ. ಜನರು ನಮ್ಮ ಮನೆಗಳಿಗೆ ಸಂದರ್ಶಿಸುವಂತಹ ಸಮಯದಲ್ಲಿ ಅವರು ಹೇಳುವಂತಹ ಮಾತಿನಲ್ಲಿ ಈ ಕ್ರಿಸ್ತನನ್ನ ನಾನು ಎಂದಿಗೂ ಸಹ ನೋಡ್ಲಿಲ್ಲ, ಆದ್ರೆ ಈ ಕುಟುಂಬದ ಮುಖಾಂತರವಾಗಿ ಕ್ರಿಸ್ತನನ್ನ ನಾನು ನೋಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ಯಾಕೆಂದ್ರೆ ನಮ್ಮ ಜೀವಿತದ ಮುಖಾಂತರವಾಗಿ ಕ್ರಿಸ್ತನನ್ನ ಘನಪಡಿಸುವಂತರಾಗಿರಬೇಕು. Now remember, so there are those who say he is only a historic figure. You bring him as the one who is a living God even today, as a telescope.
ಆತನೊಬ್ಬ ಐತಿಹಾಸಿಕವಾದಂತಹ ವ್ಯಕ್ತಿ ಎಂಬುದಾಗಿ ಹೇಳುವಂತವರಿಗೆ ಆ ದೂರದರ್ಶಕದ ಮುಖಾಂತರವಾಗಿ ನಮ್ಮ ಕರ್ತನು ಇವತ್ತಿಗೂ ಸಹ ಜೀವಿಸುವಂತಹ ದೇವರಾಗಿದ್ದಾನೆಂಬುದಾಗಿರುವಂತಹ ಒಂದು ಸತ್ಯಾಂಶವನ್ನ ತಿಳಿಯಪಡಿಸುವಂತವರಾಗಿರ್ತೀರಿ. For those who say that the Lord Jesus Christ is too small, too insignificant, you magnify Christ in your day-to-day life and show it to them. ಮತ್ತು ಕರ್ತನಾದಂತ ಯೇಸು ಕ್ರಿಸ್ತನು ಯಾವುದೇ ರೀತಿಯಾದಂತ ಗುರುತಿಸಲ್ಪಡ್ಲಿಕ್ಕೆ ಆಗದೇ ಇರುವಂತಹ ಬಹಳ ಚಿಕ್ಕದಾಗಿರುವಂತವನೆಂಬುದಾಗಿ ಹೇಳುವಂತಹ ಜನರಿಗೆ ಆತನ ಬಹಳ ಘನಪಡಿಸಿ ಸೂಕ್ಷ್ಮ ದರ್ಶಕದ ಮುಖಾಂತರವಾಗಿ ನೋಡುವುದೋಪಾದಿಯಲ್ಲಿ ಆತನನ್ನು ನೀವು ಘನಪಡಿಸಿ ತೋರಿಸುವಂತವರಾಗಿರ್ತೀರಿ. Now, with this as an introduction, I think we should look at different ways in which we can magnify Christ in our bodies. ಈ ಪರಿಚಯದ ಮುಖಾಂತರವಾಗಿ ಕರ್ತನಾದಂತ ಯೇಸು ಕ್ರಿಸ್ತನನ್ನ ನಮ್ಮ ದೇಹದ ಮುಖಾಂತರವಾಗಿ ಘನಪಡಿಸುವಂತ ವಿವಿಧವಾದಂತಹ ರೀತಿಗಳನ್ನ ಈಗ ನೋಡಿಕೊಳ್ಳೋಣ. Okay, the first way to do that is by appreciating the order that is in the local assembly. ಮೊತ್ತ ಮೊದಲನೇದಾಗಿ ಸ್ಥಳೀಯ ಸಭೆಯಲ್ಲಿ ಇರುವಂತಹ ಆ ಒಂದು ಕ್ರಮದ ಮುಖಾಂತರವಾಗಿ ಆತನನ್ನ ಅಭಿನಂದಿಸುವಂತದ್ದಾಗಿರುತ್ತೆ, ಶ್ಲಾಘಿಸುವಂತದ್ದಾಗಿದೆ. Now for that, let us look at the first verse of chapter 1, verse 1. ಅದಕ್ಕೋಸ್ಕರವಾಗಿ 1ನೇ ಅಧ್ಯಾಯದ ಮೊದಲನೇ ವಚನವನ್ನ ನಾವು ನೋಡಿಕೊಳ್ಳೋಣ. Paul and Timothy, as the servants of Jesus Christ, to all the saints in Christ Jesus, which are in Philippi, with the bishops and deacons. ಕ್ರಿಸ್ತ ಯೇಸುವಿನ ದಾಸರಾದ ಪೌಲ ತಿಮೋಥೆಯರು ಫಿಲಿಪಿಯಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ದೈವ ಜನರೆಲ್ಲರಿಗೂ ಅವರಲ್ಲಿರುವ ಸಭಾಧ್ಯಕ್ಷರಿಗೂ ಸಭಾ ಸೇವಕರಿಗೂ ಬರೆಯುವುದೇನೆಂದರೆ, Dear ones, I hope you have noticed the different terms that have been used in verse 1. 1ನೇ ವಚನದಲ್ಲಿ ಪ್ರಿಯರೇ ಉಪಯೋಗಿಸಲ್ಪಟ್ಟಂತಹ ವಿಭಿನ್ನವಾದಂತಹ ಪದ ಪ್ರಯೋಗಗಳನ್ನ ನೀವು ಗುರುತಿಸಿಕೊಂಡಿದ್ದೀರೆಂಬುದಾಗಿ ನಾನು ಎಣಿಸ್ತೇನೆ. Paul says over there, he introduces and talks about Paul and Timotheus, who are servants of Jesus Christ. ಪೌಲನು ಇಲ್ಲಿರುವಂತಹ ದೇವ ಜನರಿಗೆ ತಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ಪೌಲ ಮತ್ತು ತಿಮೋಥೆಯರೆಂಬಂತ ದಾಸರೆಂಬುದಾಗಿ ತಮ್ಮನ್ನು ಪರಿಚಯಿಸಿಕೊಡುತ್ತಾನೆ. To all the saints in Christ Jesus. ಮತ್ತು ಕ್ರಿಸ್ತ ಯೇಸುವಿನಲ್ಲಿರುವಂತ ದೇವ ಜನರೆಲ್ಲರಿಗೂ ಎಂಬುದಾಗಿ ಹೇಳ್ತಾನೆ. Yes, believers are saints. That's one of the titles given to us as believers. ವಿಶ್ವಾಸಿಗಳಾದಂತ ನಮಗೆ ಕೊಡಲ್ಪಟ್ಟಂತಹ ಒಂದು ಶ್ವೇಷಿಕೆ ಅಥವಾ ಎಂಬುದಾಗಿ ನೋಡುವಾಗ ದೇವ ಜನರು ಅಥವಾ ಸಂತರೆಂಬುದಾಗಿ ಕರೆಯಲ್ಪಡುತ್ತೇವೆ. Not like the Catholic Church, which waits to canonize people and they have their own procedures, but we are all saints in Christ. ಕ್ಯಾಥಲಿಕ್ನವರ ಹಾಗೆ ಆ ವ್ಯಕ್ತಿಗಳು ಸತ್ತ ನಂತರ ಕೆಲವು ದಿನಗಳ ಕಾಲ ಕಾದು ಅವರ ಎಲ್ಲಾ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಅಳತೆ ಮಾಡಿ ನಂತರ ಕೊಡುವಂತದ್ದಲ್ಲ. ನಾವು ಕರ್ತನಾದಂತ ಯೇಸು ಕ್ರಿಸ್ತನನ್ನು ನಂಬಿದ ಕೂಡಲೇ ನಾವು ಸಂತರು ಅಥವಾ ದೈವ ಜನರಾಗಿದ್ದೇವೆ. Now, appreciating the order means we realize that we are saints in Christ. ಕ್ರಮವನ್ನ ಶ್ಲಾಘಿಸುವಂತದ್ದು, ನಾವು ದೈವ ಜನರು ಅಥವಾ ಸಂತರೆಂಬುದಾಗಿ ಗುರುತಿಸಿಕೊಳ್ಳುವಂಥದ್ದು. What does the word saint mean? It comes from the original word hagios, from which we get the word holy or holiness. ಸೈಂಟ್ ಅಥವಾ ಸಂತನು ಅಥವಾ ದೈವ ಜನರೆಂಬುದಾಗಿರುವಂತಹ ಈ ಪದ ಪ್ರಯೋಗದ ಅರ್ಥವೇನೆಂಬುದಾಗಿ ನೋಡುವಾಗ ಈ ಪದದ ಮೂಲ ಭಾಷೆಯು ಹ್ಯಾಗಿಯೋಸ್ ಎನ್ನುವಂತಹ ಪದದಿಂದ ಬಂದಂತದಾಗಿದೆ. ಇದರ ಅರ್ಥ ಪರಿಶುದ್ಧತೆ ಎಂಬುದಾಗಿ ಅರ್ಥ. You know, we often say that the right word for the assembly, for the church gathering is assembly, which means that we are the people called out. ಈ ಸಭೆಗೆ ಅಥವಾ ಸಭಾ ಕೂಡುವಿಕೆಗೋಸ್ಕರವಾಗಿ ಕರೆಯಲ್ಪಡುವಂತ ಸರಿಯಾದಂತ ಪದ ಪ್ರಯೋಗ ಎಂಬುದಾಗಿ ನಾವು ನೋಡುವಾಗ
ಅದು ಒಂದು ಗುಂಪು ಅಥವಾ ಮಂಡಳಿ ಎಂಬುದಾಗಿ ಕರೀತೇವೆ. ಯಾಕೆಂದ್ರೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ, ಹೊರಗೆ ಕರೆಯಲ್ಪಟ್ಟಂತವರಾಗಿದ್ದೇವೆ. Ecclesia which means people who are called out of the world. Ecclesia. ಎಕ್ಲೇಶಿಯಾ ಎಂಬುದಾಗಿ ನೋಡುವಾಗ ಹೊರಗೆ ಕರೆಯಲ್ಪಟ್ಟಂತಹ ಜನರು ಎಂಬುದಾಗಿ ಅರ್ಥ. See, we are saints, we are hagios, we are holy because we have been called out from the filth of the world. ಸಂತರೆಂಬುದಾಗಿ ನಾವು ನೋಡುವಾಗ ಹೌದು, ನಾವು ಪರಿಶುದ್ಧರಾಗಿದ್ದೇವೆ, ನಾವು ಕರೆಯಲ್ಪಟ್ಟವರಾಗಿದ್ದೇವೆ, ಈ ಮಲಿನವಾದಂತಹ ಲೋಕದೊಳಗಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವೆ. Let me ask you this question: how come we have sin these days in the local assemblies? ಇತ್ತೀಚಿನ ದಿನಗಳಲ್ಲಿ ನಾವು ಹೇಗೆ ಸ್ಥಳೀಯ ಸಭೆಗಳಲ್ಲಿ ಪಾಪ ಮಾಡಲಿಕ್ಕೆ ಸಾಧ್ಯ? The irony is not that the church is in the world. The irony is that the world has now come into the church. ರೂಪಕಲಾಂಕಾರ ಏನಂದ್ರೆ ಸಭೆ ಲೋಕದಲ್ಲಿ ಇದೆ ಎಂಬುದಾಗಿಲ್ಲ, ಆದ್ರೆ ಲೋಕವು ಸಭೆಯಲ್ಲಿದೆ. You know, this truth, as long as we grasp, we will be able to uphold the order in the local assembly that it demands holiness. ಈ ಸತ್ಯವನ್ನು ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುತ್ತೇವೆಯೋ ಅಷ್ಟರ ಮಟ್ಟಿಗೆ ನಾವು ಸ್ಥಳೀಯ ಸಭೆಯಲ್ಲಿ ಪರಿಶುದ್ಧತೆಯಿಂದ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. Dear ones, you want to magnify Christ in your life. Remember corporately when you gather together in the assembly, we are saints. We need to respect the fact that holiness becometh his house. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದ ಮುಖಾಂತರವಾಗಿ ಸಭೆಯಾಗಿ ನೀವು ಒಂದು ಗುಂಪಾಗಿ ಸೇರಿ ಬರುವಂತ ಸಮಯದಲ್ಲಿ ನೀವು ಕರ್ತನನ್ನು ಮಹಿಮೆ ಪಡಿಸಬೇಕಾ, ಘನಪಡಿಸಬೇಕಾ? ಹಾಗಾದ್ರೆ ನೀವು ಪರಿಶುದ್ಧವಾಗಿ ಆ ಒಂದು ಪರಿಶುದ್ಧತೆಯನ್ನು ಕೊಡುವಂತವನಿಂದ ಪರಿಶುದ್ಧವಾಗಿ ಜೀವಿಸಬೇಕು. Now remember, if we continue to read verse 1 of chapter 1, he says, the saints in Christ Jesus which are at Philippi with the overseers and deacons. ಆ ವಚನವನ್ನ ನಾವು ಓದುತ್ತಾ ಮುಂದುವರಿಯುವುದಾದ್ರೆ ಈ ರೀತಿ ಓದ್ತೇವೆ. ಫಿಲಿಪ್ಪಿಯಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ದೈವ ಜನರಾಗಿರುವವರೆಲ್ಲರಿಗೂ, ಅಲ್ಲಿರುವ ಸಭಾಧ್ಯಕ್ಷರಿಗೂ ಸಭಾ ಸೇವಕರಿಗೂ. Now the word bishops is found in KJV Bible, but the actual word is overseer. KJV ಬೈಬಲ್ ನಲ್ಲಿ ಬಿಷಪ್ ಎಂಬುದಾಗಿರುವಂತಹ ಪದ ಪ್ರಯೋಗ ಕಂಡು ಬಂದರೂ ಸಹ ನಮ್ಮ ಕನ್ನಡ ಭಾಷೆಯಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ, ಸಭಾಧ್ಯಕ್ಷರು ಅಥವಾ ಮೇಲ್ವಿಚಾರಕರು. We are discussing how to magnify Christ, and the first point I said is that we appreciate the order that is there in the local assembly. ಕರ್ತನನ್ನು ಹೇಗೆ ಮಹಿಮೆ ಪಡಿಸಬೇಕು, ಘನಪಡಿಸಬೇಕು ಎಂಬುದಾಗಿರುವಂತಹ ವಿಷಯಕ್ಕೆ ನಾನು ಹೇಳಿದ ಹಾಗೆ ಸ್ಥಳೀಯ ಸಭೆಯಲ್ಲಿರುವಂತಹ ಕ್ರಮವನ್ನ ಶ್ಲಾಘಿಸಬೇಕು. Now, I want us to be impressed with the fact that an assembly should have overseers or elders and men who minister, and they are deacons. That's the order given by God. ನಾನು ಒಂದು ವಿಷಯವನ್ನ ಒತ್ತಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಸಭೆಯಲ್ಲಿ ದೇವರ ವಾಕ್ಯಾನುಸಾರವಾದಂತ ಕ್ರಮವಾದಂತ ಸಭಾ ಹಿರಿಯರು, ಮೇಲ್ವಿಚಾರಕರು, ಸಭಾ ಸೇವಕರು ಅವರಿರುವಂತವರಾಗಿರಬೇಕು. ಯಾಕೆಂದ್ರೆ ಇದು ದೇವರಿಂದಲೇ ಬಂದಂತಹ ಒಂದು ಕ್ರಮವಾಗಿದೆ. Now, dear ones, do we appreciate that order of having overseers in the local company where we gather? ನನ್ನ ಪ್ರಿಯರೇ, ನಾವು ಸೇರಿ ಬರುವಂತಹ ಸ್ಥಳೀಯ ಸಭೆಗಳಲ್ಲಿ ನಾವು ಈ ಮೇಲ್ವಿಚಾರಕರನ್ನ ನಾವು ಉಂಟು ಮಾಡ್ತೇವೆ ಅಥವಾ ನಾವು ಇಟ್ಕೊಳ್ಳುತ್ತೇವೆಯೋ? Now, who is an elder or an overseer? ಯಾರೊಬ್ಬ ಸಭಾ ಹಿರಿಯನು ಅಥವಾ ಮೇಲ್ವಿಚಾರಕನಾಗಿದ್ದಾನೆ? Now, these are men matured in the word of God, and those with a shepherding heart, with an integrity of heart, who are willing to serve and lead and guide the people. ಈ ವ್ಯಕ್ತಿಗಳು ದೇವರ ವಾಕ್ಯದಲ್ಲಿ ಪರಿಪಕ್ವತೆ ಉಳ್ಳವರಾಗಿ, ಒಂದು ಕುರುಬನ ಹೃದಯವುಳ್ಳವರಾಗಿ,
ಜನರನ್ನು ನಡೆಸುವುದಕ್ಕೆ, ಉಪದೇಶಿಸುವುದಕ್ಕೆ, ಬೋಧಿಸುವುದಕ್ಕೆ ಶಕ್ತರಾಗಿರುವಂತಹ ಜನರಾಗಿರ್ಬೇಕು. Now, who appoints elders in a local assembly? ಸ್ಥಳೀಯ ಸಭೆಯಲ್ಲಿ ಸಭಾ ಹಿರಿಯರನ್ನ ಯಾರು ನೇಮಕ ಮಾಡುತ್ತಾರೆ? Let us come to Acts chapter 20 and verse 28. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 28ನೇ ವಚನಕ್ಕೆ ನಮ್ಮ ಸತ್ಯವೇದಗಳನ್ನ ನಾವು ತಿರುಗಿಸೋಣ. Acts 20 and verse 28. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 28ನೇ ವಚನಕ್ಕೆ ನಾವು ನಮ್ಮ ಸತ್ಯವೇದಗಳನ್ನ ತಿರುಗಿಸೋಣ. Take heed therefore unto yourselves and to the flock over the which the Holy Ghost had made you overseers to feed the church of God, which he had purchased with his own blood. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. See, here we are given the formula that God has set up. The assembly belongs to God. Remember this, the local assembly belongs to God, and the Holy Spirit appoints elders. ಇಲ್ಲಿ ದೇವರ ಒಂದು ಸೂತ್ರವನ್ನು ನಾವು ನೋಡ್ತೇವೆ. ಇದು ಸಭೆ ಅಥವಾ ಸ್ಥಳೀಯ ಸಭೆ ದೇವರಿಗೆ ಸಂಬಂಧಪಟ್ಟದ್ದು ಮತ್ತು ಅಲ್ಲಿರುವಂತಹ ನಾಯಕರನ್ನ ಅಥವಾ ಹಿರಿಯರನ್ನ ಪರಿಶುದ್ಧಾತ್ಮನು ತಾನೇ ನೇಮಿಸುವಂತವನಾಗಿದ್ದಾನೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. ಅದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ, ನೆನಪನ್ನು ಇಟ್ಟುಕೊಳ್ಳ್ರಿ. Now there are two Greek words that we must be aware of. Two Greek words. ಇದರ ಕುರಿತಾಗಿ 2 ಗ್ರೀಕ್ ಪದದ ವಿಷಯದಲ್ಲಿ ನಾವು ತಿಳಿವಳಿಕೆಯುಳ್ಳವರಾಗಿರಬೇಕು. The first word is presbyteros, which means elders who are matured. ಮೊದಲನೇದಾಗಿ ಪ್ರೆಸ್ಬಿಟರೋಸ್ ಎಂಬುದಾಗಿರುವಂತಹ ಪದ, ಅದರ ಅರ್ಥ ಹಿರಿಯರು ಅಂದ್ರೆ ಪರಿಪಕ್ವತೆ ಉಳ್ಳಂಥವರು. And then the other word is episcopus. Episcopus, which means somebody who oversees, who takes care of the flock. ಮತ್ತೊಂದು ಪದ ಎಪಿಸ್ಕೋಪಸ್ ಎಂಬುದಾಗಿ, ಅದರ ಅರ್ಥವೇನೆಂದ್ರೆ ಮೇಲ್ವಿಚಾರಣೆ ಮಾಡುವಂಥದ್ದು ಅಥವಾ ಸಭೆ ಮತ್ತ ಹಿಂಡಿನ ಕುರಿತಾಗಿ ಕಾಳಜಿ ವಹಿಸುವಂಥದ್ದು. Now the first thing we read over here is that the Holy Ghost has made you overseers, and the word is episcopus, to feed the church of God. ಮೊದಲನೇ ಸಂಗತಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು, ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಅಂದ್ರೆ ಓವರ್ಸಿಯರ್ಸ್ ಅಂತ ಅಥವಾ ಎಪಿಸ್ಕೋಪಸ್ ಎಂಬುದಾಗಿ ನಾವು ನೋಡ್ತೇವೆ ಇಟ್ಟಿರುವುದರಿಂದ. Now listen to me very carefully. ಬಹಳ ಎಚ್ಚರಿಕೆಯನ್ನು ಕೇಳಿಸ್ಕೊಳ್ರಿ. If you read verse 28, the Spirit of God tells us which he had purchased with his own blood. 28ನೇ ವಚನವನ್ನ ನೀವು ಬಹಳ ಸ್ಪಷ್ಟವಾಗಿ ಎಚ್ಚರಿಕೆಯಿಂದ ನೀವು ಓದುವುದಾದ್ರೆ, ಆತನು ತನ್ನ ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿದಂತಾನೆ. Now what is God telling us over here? What is he impressing on our hearts? ಇಲ್ಲಿ ದೇವರು ಏನು ಹೇಳುತ್ತಾ ಇದ್ದಾನೆ? ನಮ್ಮ ಹೃದಯಗಳಲ್ಲಿ ದೇವರು ಯಾವುದರ ಕುರಿತಾಗಿ ಒತ್ತಿ ಹೇಳುತ್ತಾ ಇದ್ದಾನೆ? He is saying that the church of God, the assembly, is precious to me. I have purchased it by the blood of my own Son, the Lord Jesus Christ. It is precious to me, and therefore I am bringing and appointing elders or overseers to take care of the flock of God. ಆತನು ಹೇಳುವಂತದ್ದೇನೆಂದ್ರೆ, ಸಭೆ ಅಥವಾ ದೇವರ ಸಭೆ ಎನ್ನುವಂಥದ್ದು ನನಗೆ ಬಹಳ ಅಮೂಲ್ಯವಾಗಿದೆ. ಯಾಕೆಂದ್ರೆ ಇದನ್ನ ನಾನು ನನ್ನ ಮಗನಾದಂತ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ಕೊಂಡುಕೊಂಡಿದ್ದೇನೆ. ಇದು ನನಗೆ ಬಹಳ ಅಮೂಲ್ಯವಾಗಿರೋದ್ರಿಂದ ನಾನು ತಾನೇ ಇದರಲ್ಲಿ ಮೇಲ್ವಿಚಾರಕರನ್ನ ಅಥವಾ ಹಿರಿಯರನ್ನ ನೇಮಕ ಮಾಡುತ್ತೇನೆ. Now listen to me carefully. Supposing I have a pen. I have a pen which is a Mobla pen. A Mobla pen. Say it costs 5 lakh rupees and I give it to my son.
ಬಹಳ ಗಮನ ಇಟ್ಟು ಕೇಳಿ. ನನ್ನ ಹತ್ರ ಒಂದು ವೇಳೆ ಒಂದು ಪೆನ್ ಇದೆ, ಅದು ಮೊಬ್ಲಾ ಪೆನ್ ಎಂಬುದಾಗಿ. ಅದು ಸುಮಾರು 5 ಲಕ್ಷ ಬೆಲೆ ಬಾಳುವಂತಹ ಪೆನ್ನು. ಅದನ್ನ ಒಂದು ವೇಳೆ ನನ್ನ ಮಗನಿಗೆ ನಾನು ಕೊಟ್ರೆ, and my son takes it and he loses it in the evening, ನನ್ನ ಮಗ ತೆಗೆದುಕೊಂಡು ಅದನ್ನ ಸಾಯಂಕಾಲದಲ್ಲಿ ಕಳೆದುಕೊಳ್ತಾನೆ, do you think I'll be upset about it? ಅದರ ಕುರಿತಾಗಿ ನಾನು ಬೇಸರ ಮಾಡ್ಕೊಳ್ತೇನೆ ಎಂಬುದಾಗಿ ನಿಮಗೆ ಅನಿಸುತ್ತದೋ? Now another example, I have a 5 rupees ballpoint pen, ಮತ್ತೊಂದು ಉದಾಹರಣೆ, ನನ್ನ ಹತ್ರ 5 ರೂಪಾಯಿಯ ಬಾಲ್ ಪಾಯಿಂಟ್ ಪೆನ್ ಇದೆ, and I give it to my son and he loses it in the evening. ನನ್ನ ಮಗನಿಗೆ ಅದನ್ನು ಕೊಡ್ತೇನೆ, ಅವನು ಸಾಯಂಕಾಲ ಅದನ್ನು ಕಳ್ಕೊಳ್ತಾನೆ. I might not be upset, I might not bother about it, ಒಂದು ವೇಳೆ ನಾನು ಬೇಸರವಾಗೋದಿಲ್ಲ, ಅದರ ಕುರಿತಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. but when a costly, a 5 lakh rupee pen he loses, I am upset because it is precious to me and he has lost it. ಒಂದು ವೇಳೆ 5 ಲಕ್ಷ ರೂಪಾಯಿಯ ಪೆನ್ನನ್ನು ಅವನು ಕಳ್ಕೊಂಡ್ರೆ ನನಗೆ ಬೇಸರವಾಗ್ತದೆ, ನನಗೆ ನೋವುಂಟಾಗ್ತದೆ. ಯಾಕೆಂದ್ರೆ ಅದು ನನಗೆ ಬಹಳ ಅಮೂಲ್ಯವಾದಂಥದ್ದು, ಅವನದನ್ನು ಕಳ್ಕೊಂಡಿದ್ದಾನೆ. Dear ones, that is what the Lord is saying. He's saying, I will appoint overseers, I will appoint episcopus over the little flock, because that flock is precious to me, and this has been bought by the blood of the Lord Jesus Christ. ಅದನ್ನೇ ದೇವರು ಹೇಳುತ್ತಾ ಇದ್ದಾನೆ, ಈ ಒಂದು ಹಿಂಡು ನನಗೆ ಬಹಳ ಅಮೂಲ್ಯವಾಗಿದೆ. ಯಾಕೆಂದ್ರೆ ಇದನ್ನ ನನ್ನ ಕರ್ತನಾದಂತ ಯೇಸು ಕ್ರೈಸ್ತನ ರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡಿದ್ದೇನೆ. ಅದಕ್ಕೋಸ್ಕರವಾಗಿಯೇ ನಾನು ಇದರ ಮೇಲೆ ಎಪಿಸ್ಕೋಪಸ್ ಅಥವಾ ಮೇಲ್ವಿಚಾರಕರನ್ನ ನೇಮಿಸುತ್ತೇನೆ. And that's why he says that he has made you overseers to feed the flock of God, to feed the flock of God. ಆದ್ದರಿಂದಲೇ ಆತನು ಹೇಳುತ್ತಾನೆ, ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರೋದ್ರಿಂದ ನೀವು ಆ ಒಂದು ಹಿಂಡನ್ನ ಮೇಯಿಸುವುದಕ್ಕೋಸ್ಕರವಾಗಿ. Dear ones, especially if I'm talking to those who are elders and who are involved in preaching and teaching ministry in the local company, are we indeed feeding the flock of God? ನನ್ನ ಪ್ರಿಯ ಸಹೋದರರೇ, ಒಂದು ವೇಳೆ ನಾನು ಸಭಾ ಹಿರಿಯರೊಟ್ಟಿಗೆ ಅಥವಾ ಸಭೆಯಲ್ಲಿ ಉಪದೇಶ ಮಾಡುವಂತವರು ಬೋಧಿಸುವರೊಟ್ಟಿಗೆ ನಾನು ಮಾತನಾಡುತ್ತಾ ಇದ್ದರೆ, ನಾವು ನಿಜವಾಗಿಯೂ ಸಹ ಸಭೆಯಲ್ಲಿರುವಂತಹ ಹಿಂಡನ್ನ ಮೇಯಿಸುತ್ತಾ ಇದ್ದೇವೋ ಅಥವಾ ಅದಕ್ಕೆ ಆಹಾರವನ್ನು ಕೊಡ್ತಾ ಇದ್ದೇವೋ? Are we, if I can request you to turn to the book of Lamentations, and we read over there in chapter 4 and verse 4, the book of Lamentations. This comes just before Ezekiel, after Jeremiah. ವಿಲಾಪಗಳ ಗ್ರಂಥ chapter 4 verse 4. 4ನೇ ಅಧ್ಯಾಯ 4ನೇ ವಚನಕ್ಕೆ ನಿಮ್ಮ ಸತ್ಯವೇದಗಳನ್ನು ತಿರುಗಿಸಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. Look at what is written over here in Lamentations chapter 4 verse 4. It says, the tongue of the suckling child cleaveth to the roof of his mouth for thirst. 4ನೇ ವಚನದಲ್ಲಿ Go on, brother. Go on, read. ಏನ್ ಹೇಳ್ತದೆ ಎಂಬುದಾಗಿ ನೋಡುವಾಗ, ಮೊಲೆ ಕೋಸಿನ ನಾಲಿಗೆಯು ದಾಹದಿಂದ ಸೇದಿ ಹೋಗಿದೆ, ಅನ್ನ ಬೇಕೆನ್ನುವ ಎಳೆಯ ಮಕ್ಕಳಿಗೆ ಯಾರು ಅನ್ನವಿಕ್ಕರು. It also goes on to say, the young children ask bread, and no man breaketh it unto them. ಅನ್ನ ಬೇಕೆನ್ನುವ ಎಳೆಯ ಮಕ್ಕಳಿಗೆ ಯಾರು ಅನ್ನವಿಕ್ಕರು ಎಂಬುದಾಗಿ ನೋಡ್ತೇವೆ. Dear ones, I am really talking this evening out of burden. Many assemblies, men, because of their position in the world or because of their connections in the family, have become elders. ನನ್ನ ಪ್ರಿಯ ಸಹೋದರರೇ, ಇರುವ ಸಂಧ್ಯಾ ವೇಳೆಯಲ್ಲಿ ನಾನು ಭಾರದಿಂದ ಮಾತನಾಡ್ತಾ ಇದ್ದೇನೆ. ಅನೇಕ ಜನರು ಅಥವಾ ಅನೇಕ ಪುರುಷರು ಸಭೆಯಲ್ಲಿ ಹಿರಿಯರಾಗಿರುವಂತದ್ದು ತಮ್ಮ ಸ್ಥಾನಮಾನದಿಂದ, ಲೋಕದಲ್ಲಿರುವಂತಹ ತಮ್ಮ ಸ್ಥಾನಮಾನದಿಂದ ಮತ್ತು ತಮ್ಮ ಕುಟುಂಬದಲ್ಲಿರುವಂತಹ ಒಂದು ಗೌರವದಿಂದ ಸಭೆಯಲ್ಲಿ ಹಿರಿಯರಾಗಿದ್ದಾರೆ. Instead of feeding the flock, they are unable to break the bread and give it, like we read in Lamentations. The young children ask bread, and no man breaketh.
There are people going hungry in assemblies because the word of God is not broken and given. ಅವರು ಸಭೆ ಎಂಬಂತ ಹಿಂಡಿಗೆ ಆಹಾರವನ್ನು ಕೊಡುವುದರ ಬದಲು ಇಲ್ಲಿ ಪ್ರಲಾಪಗಳ ಗ್ರಂಥದಲ್ಲಿ ಓದುವ ಹಾಗೆ ಅನ್ನ ಬೇಕೆನ್ನುವ ಎಳೆಯ ಮಕ್ಕಳಿಗೆ ಯಾರು ಸಹ ತಮ್ಮ ರೊಟ್ಟಿಯನ್ನು ಮುರಿದು ಅವರು ಕೊಡ್ಲಿಕ್ಕೆ ಅಥವಾ ಹಂಚಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಅನೇಕ ಜನರು ಅಥವಾ ಅನೇಕ ವಿಶ್ವಾಸಿಗಳು ಸಭೆಯಿಂದ ಅವರು ಹಸಿದವರಾಗಿ ಹೋಗುತ್ತಾ ಇದ್ದಾರೆ. I hope we realize that we do not appoint or make elders. Assembly only recognizes elders that God has made or God has appointed. ನಾವು ನೋಡುವಂತ ಸಮಯದಲ್ಲಿ ಸಭೆಯಲ್ಲಿ ನಾವು ಸಭಾ ಹಿರಿಯರನ್ನ ಗುರುತಿಸ್ತೇವೆ, ಆದ್ರೆ ನೇಮಕ ಮಾಡುವಂತದ್ದು ಪರಿಶುದ್ಧಾತ್ಮನಾದಂತ ದೇವರು ತಾನೇ ಆಗಿದ್ದಾನೆ. And a shepherd will be known because of his shepherding heart and his maturity in the scriptures to guide and lead the flock. ಸಭೆ ಎಂಬಂತ ಹಿಂಡನ್ನು ನಡೆಸುವುದಕ್ಕೋಸ್ಕರವಾಗಿ ಮಾರ್ಗದರ್ಶನ ಮಾಡುವುದಕ್ಕೋಸ್ಕರವಾಗಿ ಆ ಸಭಾ ಹಿರಿಯನ ಅಥವಾ ಕುರುಬನು ಆ ಒಂದು ಕುರಿ ಎಂಬಂತ ಒಂದು ಹಿಂಡನ್ನು ಪೋಷಿಸುವಂತ ಹೃದಯದಿಂದ ಆ ಒಂದು ಹಿಂಡನ್ನ ತಿಳಿದುಕೊಂಡಂತವನಾಗಿದ್ದಾನೆ ಮತ್ತು ಪೋಷಿಸುವಂತವನಾಗಿರ್ತಾನೆ. Now we also read about elders or shepherds, their qualifications in 1 Timothy chapter 3 and Titus chapter 1. ಹಾಗೆಯೇ ಸಭಾ ಹಿರಿಯರ ಗುಣಲಕ್ಷಣಗಳು ಮತ್ತು ಅವರಿಗಿರುವಂತಹ ಅರ್ಹತೆಗಳು ಏನೆಂಬುದಾಗಿ 1 ತಿಮೋಥಿ 3ನೇ ಅಧ್ಯಾಯ ಮತ್ತು ತೀತನ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. But my request is later on at home, please spend time reading the scriptures and get familiar with these truths. ನೀವು ಮನೆಗೆ ಹೋಗಿ ಮನೆಯಲ್ಲಿ ಈ ಒಂದು ವಾಕ್ಯ ಭಾಗಗಳನ್ನು ಓದಿ ಈ ವಾಕ್ಯ ಭಾಗಗಳೊಂದಿಗೆ ಚಿರಪರಿಚಿತರಾಗಬೇಕೆಂಬುದಾಗಿ ನನ್ನ ಒಂದು ಅಭಿಲಾಷೆ ಮತ್ತು ನನ್ನ ಒಂದು ಕೋರಿಕೆ ನಿಮಗೋಸ್ಕರವಾಗಿದೆ. Come back to our chapter 1 of Philippians. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ತಿರುಗಿ ಬನ್ರಿ. As we appreciate the order in the local assembly, there are not only overseers, but there are deacons. Verse 1 talks of deacons. ವಚನ 1ರಲ್ಲಿ ನಾವು ನೋಡುವ ಪ್ರಕಾರವಾಗಿ ಸ್ಥಳೀಯ ಸಭೆಯಲ್ಲಿರುವಂತಹ ಕ್ರಮವನ್ನ ನಾವು ಶ್ಲಾಘಿಸುವಾಗ ಆ ಸಭಾಧ್ಯಕ್ಷರು ಮಾತ್ರವೇ ಅಲ್ಲ, ಸಭೆಯಲ್ಲಿ ಸಭಾ ಸೇವಕರು ಸಹ ಇದ್ದಾರೆ. Yes, that is the right word in Kannada, sevak. It means the persons who serve others. ಸೇವಕರು ಎಂಬುದಾಗಿ ಕನ್ನಡ ಭಾಷೆಯಲ್ಲಿ ಬಹಳ ಸ್ಪಷ್ಟವಾಗಿದೆ. ಸೇವಕನೆಂಬುದಾಗಿ ನೋಡುವಾಗ ಇತರರನ್ನು ಸೇವಿಸುವಂತವನು. Diakonos is the word which means, from which we get deacon, which means a person who serves, a person who raises dust. ಡಯಾಕೊನೋಸ್ ಎನ್ನುವಂತಹ ಪದದಿಂದ ಡೀಕನ್ ಅಥವಾ ಸಭಾ ಸೇವಕರು ಅಥವಾ ಸೇವಕನೆಂಬಂತಹ ಪದ ಬಂದಿದೆ. ಅದರ ಅರ್ಥವೇನೆಂದ್ರೆ ಅವನು ಆ ಧೂಳನೆತ್ತುವಂತವನು. Let me explain that for a minute. ಒಂದು ನಿಮಿಷ ಕೆಲವು ನಿಮಿಷಗಳು ಅದನ್ನು ವಿವರಿಸ್ತೇನೆ. I read this many years back about somebody who raises dust. ಧೂಳನ್ನು ಎಬ್ಬಿಸುವಂತವರು ಎಂಬುದಾಗಿರುವಂತಹ ವಿಷಯವನ್ನ And I used to wonder, ನಾನು ಕೇಳಿಸಿಕೊಂಡಿದ್ದೇನೆ. And I used to wonder, what is the service behind raising dust? ಧೂಳನ್ನು ಎಬ್ಬಿಸುವುದರ ಹಿಂದೆ ಇರುವಂತಹ ಸೇವೆ ಏನೆಂಬುದಾಗಿ ಅನೇಕ ಸಾರಿ ನನಗೆ ಆಶ್ಚರ್ಯವಾಗಿದೆ. God has his own ways of teaching us. ದೇವರಿಗೆ ಉಪದೇಶ ಮಾಡಲಿಕ್ಕೆ ತನ್ನದೇ ಆದಂತಹ ಮಾರ್ಗ ಇದೆ. So many years back, I used to take my son to the bus stop to drop him. I used to go to the gate and drop him at the bus stop. ಕೆಲವು ಸಾರಿ ನಾನು ನನ್ನ ಮಗನನ್ನ ಗೇಟ್ ನ ಬಳಿಗೆ ಹೋಗಿ ಅವನನ್ನ ಬಸ್ಸಿಗೆ ಬಿಡೋದಕ್ಕೋಸ್ಕರವಾಗಿ ಹೋಗ್ತಾ ಇದ್ದೆ. And as I would stand there, one day I saw the municipal corporation people coming and they were sweeping the road with that big broom, jhadu. And as they were sweeping, lot of dust was going up, but the ground was getting cleaned. ಅಲ್ಲಿ ನಿಂತಿರುವಂತಹ ಸಮಯದಲ್ಲಿ ಈ ಪುರಸಭೆಯಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು ಬಂದು ಒಂದು ದೊಡ್ಡದಾದಂತಹ ಪರಕೆ ಅದನ್ನ ಹಿಡ್ಕೊಂಡು ಧೂಳನ್ನ ಗುಡಿಸ್ತಾ ಇರ್ತಾರೆ. ಧೂಳು ಗುಡಿಸುವಾಗ
ಆ ಧೂಳು ಹೇಳ್ತದೆ, ಆದ್ರೆ ರಸ್ತೆ ಶುದ್ಧವಾಗ್ತದೆ. I hope you remember and understand that raising dust means to clean and to serve the people. ಧೂಳನೆ ಬಿಸುವಂಥದ್ದು ಎಂಬುದಾಗಿ ನೋಡುವಾಗ ಶುಚಿಗೊಳಿಸುವಂಥದ್ದು ಮತ್ತು ಜನರಿಗೆ ಸೇವೆ ಮಾಡುವಂಥದ್ದು. Nowadays, it is very sad that in many assemblies, it is becoming a matter of prestige and pride. ಇತ್ತೀಚಿನ ದಿನಗಳಲ್ಲಿ ಬಹಳ ವಿಷಾದನೀಯವಾಗಿ ಹೇಳುವುದಾದ್ರೆ ಈ ಒಂದು ಉದ್ಯೋಗ ಬಹಳ ಗೌರವಾನ್ವಿತ ಮತ್ತು ಒಂದು ಗರ್ವವನ್ನುಂಟು ಮಾಡುವಂತದ್ದಾಗಿದೆ. People say, you know, my son, he is in that assembly, he is a deacon. ಜನರು ಹೇಳ್ತಾರೆ, ನನ್ನ ಮಗ ಇಂಥ ಸಭೆಯಲ್ಲಿದ್ದಾನೆ, ಅವನಲ್ಲಿ ಸಭಾ ಸೇವಕನು. Well, you can be happy about it, nothing wrong with that, but remember, this is a place of service. ಅಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ, ಅದರ ಕುರಿತಾಗಿ ಸಂತೋಷವುಳ್ಳವರಾಗಿರ್ಬೇಕು. ಅದನ್ನ ನೆನಪಲ್ಲಿಟ್ಕೊಳ್ರಿ, ಅದು ಒಂದು ಸೇವೆ ಮಾಡುವಂತ ಸ್ಥಾನ. Now, one more thing I just want to mention in passing and we will move on. People often talk about material things that deacons serve in, which is good. Material things in the assembly, yes, they take care of that. ಮತ್ತೊಂದು ವಿಷಯವನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಜನರು ಮಾತನಾಡ್ತಾರೆ, ಕೆಲವು ಸಾರಿ ಮಾತನಾಡುವಂತ ಸಮಯದಲ್ಲಿ ಆ ಒಂದು ಸಾಮಗ್ರಿಕವಾದಂತಹ ವಸ್ತುಗಳ ಕುರಿತಾಗಿ ಕಾಳಜಿ ವಹಿಸುವಂಥದ್ದು ಖಂಡಿತವಾಗಿ ಸಹ ಸಭೆಯಲ್ಲಿ ಸಾಮಗ್ರಿಕವಾದಂತಹ ವಸ್ತುಗಳ ಕುರಿತಾಗಿ ಕಾಳಜಿ ವಹಿಸುವಂಥದ್ದು ಒಳ್ಳೆಯದೇ. But that same word is also used about Timothy as one who was ministering God's word. ತಿಮೋಥಿಯನಿಗೆ ಬರೆದ ಪತ್ರಿಕೆಯಲ್ಲಿ ಆ ಒಂದು ಪದಕ್ಕೆ ಹೇಳುವಂತಹ ಮಾತೇನೆಂದ್ರೆ ದೇವರ ವಾಕ್ಯವನ್ನು ಸಾರುವಂತವನು. It says in 1 Timothy chapter 4 and verse 6, he is called a good minister, a good diakonos, a good deacon. 1 ತಿಮೋಥಿ 1ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ನೋಡ್ತೇವೆ, ಅವನು ಒಳ್ಳೆಯ ಸೇವಕನು, ಒಳ್ಳೆಯ ಸಭಾ ಸೇವಕನೆಂಬುದಾಗಿ ನೋಡ್ತೇವೆ. It is chapter 4 and verse 6. 1 Timothy chapter 4 and verse 6. 1 ತಿಮೋಥಿ 4ನೇ ಅಧ್ಯಾಯ 6ನೇ ವಚನ. And for that, remember, for that, he had to be nourished up in the words of faith. ಆ ಒಂದು ಕಾರ್ಯಕ್ಕೋಸ್ಕರವಾಗಿ ಅವನು ದೇವರ ವಾಕ್ಯದಲ್ಲಿ ನಂಬಿಕೆಯಿಂದ ಪೋಷಿಸಲ್ಪಡಬೇಕು. Okay, let us come back to Philippians chapter 1. We have considered the first aspect corporately. If we want to magnify Christ, we must appreciate the order in the local assembly. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಹಿಂದಿರುಗಿ ಬರೋಣ. ನಾವು ಗುಂಪಾಗಿ ನಾವು ಕರ್ತನನ್ನು ಮಹಿಮೆ ಪಡಿಸಬೇಕಾದ್ರೆ ಸಭೆಯಲ್ಲಿರುವಂತಹ ಕ್ರಮವನ್ನ ನಾವು ಶ್ಲಾಘಿಸಬೇಕು ಅಥವಾ ಅಭಿನಂದಿಸಬೇಕು. Now let us come to the second way in which we can magnify Christ in our lives. ನಮ್ಮ ಜೀವಿತದ ಮುಖಾಂತರವಾಗಿ ಕ್ರಿಸ್ತನನ್ನು ಘನಪಡಿಸುವಂತ ಎರಡನೇ ಒಂದು ವಿಧಾನಕ್ಕೆ ಅಥವಾ ವಿಷಯಕ್ಕೆ ನಾವು ಬರೋಣ. Let us go back to chapter 1 of Philippians and verse 1. 1ನೇ ಅಧ್ಯಾಯ ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ವಚನಕ್ಕೆ ನಾವು ಹಿಂದಿರುಗಿ ಹೋಗೋಣ. And I want us to think about the two men working together, separated by age and generation, but working together. That is by being workers together. ಇಲ್ಲಿ ಇಬ್ಬರು ಪುರುಷರು ಅಥವಾ ಇಬ್ಬರು ವ್ಯಕ್ತಿಗಳು ಸೇವೆ ಮಾಡ್ತಾ ಇದ್ರೆ, ಕೆಲಸ ಮಾಡ್ತಾ ಇದ್ರೆ, ಅವರಲ್ಲಿ ವಯಸ್ಸಿನ ಅಂತರವಿದೆ, ತಲೆಮಾರುಗಳ ಅಂತರವಿದೆ, ಆದರೂ ಸಹ ಇಬ್ಬರು ಒಂದೇ ಉದ್ದೇಶಕ್ಕೋಸ್ಕರವಾಗಿ ಒಟ್ಟಾಗಿ ಕಾರ್ಯ ಮಾಡ್ತಾ ಇದ್ದಾರೆ. We read about a beautiful combination in verse 1. What is that combination? Paul and Timotheus, the servants of Jesus Christ. ಅಲ್ಲಿ ಒಂದಾಗಿರುವಂತಹ ಒಂದು ವಿಷಯವನ್ನು ನೋಡ್ತೇವೆ. ಆ ಒಂದು ಒಗೆತನ ಯಾವುದೆಂಬುದಾಗಿ ನೋಡುವಾಗ ಕ್ರಿಸ್ತ ಯೇಸುವಿನ ದಾಸರಾದ ಪೌಲ ತಿಮೋಥಿಯರು. Yes, they were the bond servants of the Lord Jesus Christ. ಅವರು ಕ್ರಿಸ್ತ ಯೇಸುವಿನ ದಾಸರಾಗಿದ್ದಾರೆ.
You know, Christians redefine the meaning of bond servants. ಕ್ರೈಸ್ತರು ಈ ಗುಲಾಮರು ಅಥವಾ ಸೇವಕರ ಅರ್ಥವನ್ನ ಪುನಃ ವಿಶ್ಲೇಷಿಸುವಂತವರಾಗಿರುತ್ತಾರೆ. I hope you remember that, dear ones, that we are bond servants of Christ, which means we have no will of our own, no desire of our own, and no choice of our own. ನನ್ನ ಪ್ರಿಯರೇ, ನಿಮಗೆ ಜ್ಞಾಪಕವಿರಬಹುದು, ನಾವು ಕ್ರಿಸ್ತ ಯೇಸುವಿನ ದಾಸರಾಗಿದ್ದೇವೆ. ನಮಗೆ ನಮ್ಮದೇ ಆದಂತಹ ಚಿತ್ತವಿಲ್ಲ, ನಮ್ಮದೇ ಆದಂತಹ ಆಯ್ಕೆ ಇಲ್ಲ, ನಮ್ಮದೇ ಆದಂತಹ ಯಾವ ರೀತಿಯಾದಂತಹ ಸ್ವಾತಂತ್ರ್ಯವಿಲ್ಲ. Now here we understand that because these two men were bond servants of Jesus Christ, they worked together, Paul and Timotheus. And I'm going to talk about this. It's a very important truth. ಈ ಇಬ್ಬರು ವ್ಯಕ್ತಿಗಳು, ಪೌಲ ಮತ್ತು ತಿಮೋಥಿಯರು, ಅವರು ಕ್ರಿಸ್ತನಲ್ಲಿ ದಾಸರಾಗಿರೋದ್ರಿಂದ ಅವರು ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು. ಇದರ ಕುರಿತಾಗಿ ನಾನು ಮಾತನಾಡಲಿಕ್ಕಿದ್ದೇನೆ. See, we need more and more of younger and older brethren to work together, and we can magnify Christ when they work together in the spiritual vineyard. ಆತ್ಮಿಕವಾದಂತಹ ದ್ರಾಕ್ಷ ತೋಟದಲ್ಲಿ ವಯಸ್ಸಾದಂತವರು ಮತ್ತು ಚಿಕ್ಕವರು ಇಬ್ಬರು ಒಟ್ಟಾಗಿ ಕೆಲಸ ಮಾಡುವಂತಹ ಸಮಯದಲ್ಲಿ ಅವರು ದೇವರನ್ನ ತಮ್ಮ ಜೀವಿತಗಳ ಮುಖಾಂತರವಾಗಿ ಮಹಿಮೆ ಪಡಿಸುವಂತವರಾಗಿರುತ್ತಾರೆ. And this is a way in which the older brethren, even in earlier times, used to take the younger brethren under their wings and train them and show them the workings of God in their practical personal life. ಹಳೆಯ ಕಾಲದಲ್ಲಿ ಹಿರಿಯ ಸಹೋದರರು ಕಿರಿಯ ಸಹೋದರರನ್ನ ತಮ್ಮ ರೆಕ್ಕೆಗಳ ಅಡಿದಾವರಲ್ಲಿಟ್ಟುಕೊಂಡು ಕರ್ತನಿಗೋಸ್ಕರವಾಗಿ ಕೆಲಸ ಮಾಡುತ್ತಾ ತಮ್ಮ ಪ್ರಾಯೋಗಿಕವಾದಂತಹ ಜೀವಿತದಲ್ಲಿ ಕರ್ತನ ಕೃಪೆಯ ಕುರಿತಾಗಿ ಅವರು ಪ್ರಚಾರ ಪಡಿಸುವಂತವರಾಗಿರ್ತಾ ಇದ್ರು. Oh, we call that in the world internship, where somebody works along with somebody else and they learn the practical aspects of life. ಲೌಕಿಕವಾಗಿ ಈ ಒಂದು ಕೆಲಸಕ್ಕೆ ಇಂಟರ್ನ್ಶಿಪ್ ಎಂಬುದಾಗಿ ನಾವು ಕರೆಯುತ್ತೇವೆ. ಅದ್ರ ಅರ್ಥವೇನೆಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಳಿಗೆ ಹೋಗಿ ಅವನ ರೆಕ್ಕೆಗಳ ಅಡಿದಾವರೆಯಲ್ಲಿ ಕಲಿಯುವಂಥದ್ದು. Dear ones, I want to really ask you, and especially the older brethren, are we teaching those truths? Are we teaching those personal things that we're learning from the Lord to our next generation? ಈ ಸಮಯದಲ್ಲಿ ಹಿರಿಯ ಸಹೋದರರಿಗೆ ನಾನು ಕೇಳುವಂತದ್ದೇನೆಂದ್ರೆ, ಹಿರಿಯ ಸಹೋದರರೇ, ನಾವು ಕರ್ತನ ಜೀವಿತದ ಮುಖಾಂತರವಾಗಿ ಕಲಿಯುತ್ತಾ ಇರುವಂತಹ ವಿಷಯಗಳನ್ನ, ಸತ್ಯಗಳನ್ನ ನಮ್ಮ ಕಿರಿಯ ಸಹೋದರರಿಗೆ ನಾವು ಕಲಿಸುತ್ತಾ ಇದ್ದೇವೆ. You know, I spend some time with my children, with our younger brothers in the assembly, and my learnings from the Lord I share with them. ನಾನು ನನ್ನ ಸಭೆಯಲ್ಲಿರುವಂತಹ ಕಿರಿಯ ಸಹೋದರನ ಮಕ್ಕಳೊಟ್ಟಿಗೆ ನನ್ನ ಸಮಯವನ್ನು ಕಳೆದು ದೇವರ ವಾಕ್ಯದಲ್ಲಿ ನಾನು ಕಲಿತಂತಹ ಸತ್ಯಾಂಶಗಳನ್ನ ಅವರಿಗೆ ನಾನು ಉಪದೇಶ ಮಾಡ್ತೇನೆ. I always tell them that when you do not have a choice, be happy because you are in God's will. That is my learning in life. ಯಾವಾಗಲಾದ್ರೂ ನಿಮಗೆ ಆಯ್ಕೆ ಇಲ್ಲದೆ ಇರುವಾಗ ಸಂತೋಷವಾಗಿರಿ, ಯಾಕೆಂದ್ರೆ ಅದು ದೇವರ ಚಿತ್ತ. ಇದನ್ನು ನಾನು ನನ್ನ ಜೀವಿತದಲ್ಲಿ ಕಲಿತಿದ್ದೇನೆ ಎಂಬುದಾಗಿ ನಾನು ಅವ್ರಿಗೆ ಹೇಳ್ತೇನೆ. I always tell them that when you take decisions in a hurry, you might not be in God's will. ನಾನು ಅವರಿಗೆ ಹೇಳುವಂತಹ ವಿಷಯವೇನೆಂದ್ರೆ, ಅವಸರದಲ್ಲಿ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಾದ್ರೆ ಒಂದು ವೇಳೆ ಅದು ದೇವರ ಚಿತ್ತ ಆಗದೇ ಇರಬಹುದು. Teach them to read the word of God. I'll tell you what I learned from J.M. Davies, who was a missionary to Kerala. ದೇವರ ವಾಕ್ಯವನ್ನ ಓದುವುದಕ್ಕೋಸ್ಕರವಾಗಿ ಅವರಿಗೆ ಉಪದೇಶ ಮಾಡಿ. J.M. ಡೇವಿಸ್ ಕೇರಳದ ಮಿಷನರಿ ಕುರಿತಾಗಿ ನಾನೊಂದು ವಿಷಯವನ್ನು ಕಲಿತಿದ್ದೇನೆ. You know, he used to say that when you read the scriptures, read them through. That means if you take Genesis, all 50 chapters, Revelation, all 22 chapters in one sitting.
ಅವರು ಹೇಳಿದಂತಹ ಮಾತೇನೆಂದ್ರೆ, ನೀವು ದೇವರ ವಾಕ್ಯವನ್ನು ಓದುವಾಗ ಆದಿಕಾಂಡ ಪುಸ್ತಕವನ್ನು ನೀವು ತೆಗೆದುಕೊಳ್ಳುವುದಾದ್ರೆ ಅದರಲ್ಲಿರುವಂತಹ 50 ಅಧ್ಯಾಯಗಳನ್ನ, ಪ್ರಕಟಣೆ ಗ್ರಂಥವನ್ನು ತೆಗೆದುಕೊಳ್ಳುವುದಾದ್ರೆ ಅದರಲ್ಲಿರುವಂತಹ 22 ಅಧ್ಯಾಯಗಳನ್ನ ಒಂದೇ ಸಾರಿ ಓದಿ ಮುಗಿಸಿ ಎಂಬುದಾಗಿ ಹೇಳ್ತಾರೆ. Now I heard it from one more brother, and he said it like this: that James Davis, he read it and he said it. I heard it and I did it. ಒಬ್ಬ ಸಹೋದರಿ ರೀತಿಯಾಗಿ ಹೇಳಿದಂತದ್ದನ್ನು ನಾನು ಕೇಳಿಕೊಂಡಿದ್ದೇನೆ. ಜೇಮ್ ಡೇವಿಸ್ ಅವರು ಮಾಡಿದ್ರು, ಅವ್ರು ಹೇಳಿದ್ರು. ನಾನು ಜೇಮ್ ಡೇವಿಸ್ ಅವರಿಂದ ಕೇಳಿಸ್ಕೊಂಡಿದ್ದೇನೆ, ನಾನು ಮಾಡಿದ್ದೆ. I want to ask you this question. These are tips we need to give to our next generation. ನಾನು ಒಂದು ಮಾತನ್ನು ನಿಮ್ಗೆ ಹೇಳ್ತೇನೆ. ಈ ರೀತಿಯಾದಂತಹ ಕೆಲವು ಚುಟುಕುಗಳನ್ನ ನಮ್ಮ ಮುಂದಿನ ತಲೆಮಾರುಗಳಿಗೆ ನಾವು ಕೊಡಬೇಕು. Dear ones, do you realize that in our house every day I tell my children that the battles of this world, complete the sentence, the battles of the world, see, are fought on your knees. ನಾನು ನನ್ನ ಮಕ್ಕಳಿಗೆ ಯಾವಾಗಲೂ ಸಹ ಹೇಳ್ತೇನೆ, ಈ ಲೋಕದಲ್ಲಿರುವಂತಹ ಹೋರಾಟಗಳನ್ನ, ಯುದ್ಧಗಳನ್ನ ನಮ್ಮ ಮೊಣಕಾಲುಗಳ ಮೇಲೆ ಗೆಲ್ಲಬೇಕು. Who will teach this unless a Paul doesn't work with a Timothy to teach them the workings of God? ಪೌಲನು ತಿಮೋಥೆಯನಿಗೆ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ದೇವರ ಕೆಲಸಗಳನ್ನ ಅವರಿಗೆ ಉಪದೇಶಿಸ್ತಾ ಇದ್ದಾನೆ. Come with me to 2 Timothy and chapter 3. 2 ತಿಮೋಥಿ 3ನೇ ಅಧ್ಯಾಯಕ್ಕೆ ನನ್ನೊಟ್ಟಿಗೆ ಬನ್ನಿ. 2 Timothy chapter 3, and drop your eye onto verses 10 and 11. 3ನೇ ಅಧ್ಯಾಯ 10 ಮತ್ತು 11ನೇ ವಚನಗಳ ಕಡೆಗೆ ನಿಮ್ಮ ಕಣ್ಣುಗಳನ್ನ ತಿರುಗಿಸ್ರಿ. Verse 10, 2 Timothy chapter 3 verse 10, but thou hast fully known my doctrine, manner of life, purpose, faith, long-suffering, charity, patience, persecutions, afflictions, which came unto me at Antioch, at Iconium, at Lystra. What persecutions I endured, but out of them all the Lord delivered me. 2 ತಿಮೋಥಿ 3ನೇ ಅಧ್ಯಾಯ 10ನೇ ವಚನ. ನೀನಾದರೂ ನನ್ನನ್ನು ಅನುಸರಿಸುವವನಾಗಿದ್ದು ನನ್ನ ಬೋಧನೆ, ನಡತೆ, ಉಪದೇಶ, ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನು ಅಂತಿಯೋಕ್ಯ, ಐಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನು ತಿಳಿದವನಾಗಿದ್ದೇನೆ. ನಾನು ಎಂತೆಂತ ಹಿಂಸೆಗಳನ್ನು ಸಹಿಸಿಕೊಂಡೆನು, ಅವೆಲ್ಲವುಗಳೊಂದಿಗೆ ಕರ್ತನು ನನ್ನನ್ನು ಬಿಡಿಸಿದನು. Look at verse 10. He says, but thou hast fully known. That means you have been a diligent observer of my life. 10ನೇ ವಚನದಲ್ಲಿ ನೋಡ್ತೇವೆ, ನೀನಾದ್ರೂ ಇವನ್ನು ತಿಳಿದುಕೊಂಡವನಾಗಿದ್ದೆ. ಅದರ ಅರ್ಥವೇನೆಂದ್ರೆ ನನ್ನನ್ನು ಬಹಳ ಗಮನವಿಟ್ಟು ಗಮನಿಸುವಂತವ ನೀನಾಗಿದ್ದಿ. This was a word used in ancient times by the philosophers who had disciples along with them. ಹಳೆಯ ಕಾಲದ ಅಥವಾ ಪುರಾತನ ಕಾಲದಲ್ಲಿ ಅವರು ತತ್ವಜ್ಞಾನಿಗಳು ತಮ್ಮ ಶಿಷ್ಯರಿಗೋಸ್ಕರವಾಗಿ ಉಪಯೋಗಿಸ್ತಾ ಇರುವಂತಹ ಒಂದು ಪದ ಪ್ರಯೋಗ ಇದಾಗಿದೆ. These disciples of those philosophers will walk with them, will eat with them, will live with them and observe their life. ಈ ತತ್ವಶಾಸ್ತ್ರಜ್ಞಾನಿಗಳ ಶಿಷ್ಯರು ಅವರೊಟ್ಟಿಗೆ ಜೀವಿಸ್ತಾರೆ, ಅವರೊಟ್ಟಿಗೆ ಊಟ ಮಾಡ್ತಾರೆ, ಅವರೊಟ್ಟಿಗೆ ನಡೀತಾರೆ, ಅವರೊಟ್ಟಿಗೆ ಮಲಗ್ತಾರೆ, ಅವರನ್ನು ಗಮನಿಸ್ತಾರೆ. Now that's what Timothy did with Paul. He learned the spiritual mannerisms from Paul. ಅದನ್ನೇ ತಿಮೋಥಿಯನು ಮಾಡಿದ್ದಾನೆ. ಆ ತಿಮೋಥಿಯನು ಪೌಲನಿಂದ ಆತ್ಮೀಕವಾದಂತಹ ವಿಷಯಗಳನ್ನ ಗಮನಿಸ್ತಾ ಇದ್ದಾನೆ. And that's why in Philippians chapter 2, Paul says that I have no man like-minded. He talks about Timothy. ಆದ್ರಿಂದ ಫಿಲಿಪಿಯರಿಗೆ ಬರೆದ ಪತ್ರಕ್ಕೆ 2ನೇ ಅಧ್ಯಾಯದಲ್ಲಿ ಪೌಲ್ ಹೇಳ್ತಾನೆ, ಅವನ ಹಾಗೆ ನನಗೆ ಅದೇ ರೀತಿಯಾದಂತಹ ಮನಸ್ಥಿತಿಯವನು ಬೇರೆಯವರಿಲ್ಲ. Come to 1 Corinthians chapter 4. 1 Corinthians chapter 4 and verse 17. 1 ಕೊರಿಂಥ 4ನೇ ಅಧ್ಯಾಯ 17ನೇ ವಚನಕ್ಕೆ ಬನ್ರಿ.
1 Corinthians chapter 4 verse 17. Look at this. 1 ಕೊರಿಂಥ 4ನೇ ಅಧ್ಯಾಯ 17ನೇ ವಚನ ನೋಡ್ರಿ. For this cause have I sent unto you Timotheus, who is my beloved son and faithful in the Lord, who shall bring you into remembrance of my ways which be in Christ, as I teach everywhere in every church. ಈ ನಿಮಿತ್ತದಿಂದ ಕರ್ತನಲ್ಲಿ ನನ್ನ ಮಗನಾದ ತಿಮೋಥೆಯನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೇನೆ. ಅವನು ನನಗೆ ಪ್ರಿಯನು, ನಂಬಿಗಸ್ತನೂ ಆಗಿದ್ದಾನೆ. ಅವನು ಕ್ರಿಸ್ತನ ಸೇವೆಯಲ್ಲಿರುವ ನನ್ನ ನಡಾವಳಿಯನ್ನು, ಅಂದರೆ ನಾನು ಎಲ್ಲೆಲ್ಲಿಯೂ ಪ್ರತಿಯೊಂದು ಸಭೆಯಲ್ಲಿಯೂ ಬೋಧಿಸುವ ಕ್ರಮವನ್ನು ನಿಮ್ಮ ನೆನಪಿಗೆ ತರುವನು. Dear ones, I hope you have noticed that he says he will bring to remembrance my ways, not my sayings, my ways, my ways. ಪೌಲನು ಹೇಳ್ತಾ ಇರುವಂತ ವಿಷಯ ನಿಮ್ಗೆ ಗೊತ್ತಾಗ್ತದೆ. ಅವನು ನನ್ನ ಹೇಳಿಕೆಗಳನ್ನ ಅಥವಾ ನನ್ನ ಮಾತುಗಳನ್ನ ನಿಮ್ಮ ನೆನಪಿಗೆ ತರ್ತಾನೆಂಬುದಾಗಿ ಹೇಳ್ತಾ ಇಲ್ಲ, ನನ್ನ ನಡಾವಳಿಯನ್ನು ನಿಮ್ಮ ನೆನಪಿಗೆ ತರ್ತಾನೆಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. You know, learning spiritual manners, learning spiritual sensitivities. Let the older ones be with the younger ones. Teach them about the God who delivers them, delivered Paul from all the trials. ಪ್ರಿಯರೇ, ಪೌಲನು ಎಲ್ಲಾ ವಿಷಯಗಳನ್ನ ದೇವರು ಪೌಲನಿಗೆ ಎಲ್ಲಾ ವಿಷಯಗಳನ್ನ ತಿಳಿಸಿದನು. ಅದನ್ನ ಪೌಲನು ತಿಮೋಥೆಯನಿಗೆ ಆತನು ಕೊಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ದೇವರಿಂದ ಕಲಿಯುವಂಥದ್ದು, ದೇವರಿಂದ ತಿಳಿದುಕೊಳ್ಳುವಂಥದ್ದು ಎಲ್ಲವನ್ನು ಸಹ ಅವರಿಗೆ ಕಲಿಸಬೇಕೆಂಬುದಾಗಿ ನೋಡ್ತೇವೆ. Now Paul and Timotheus, the servants of the Lord Jesus Christ. ಪೌಲ ತಿಮೋಥೆಯರು ಕರ್ತನಾದ ಯೇಸು ಕ್ರಿಸ್ತನ ದಾಸರು. Now I have many more examples, but I will move on. If you remember, you can go back and read about Elijah and Elisha. ನನಗೆ ಅನೇಕ ಉದಾಹರಣೆಗಳಿವೆ, ಆದ್ರೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಒಂದು ವೇಳೆ ನಿಮ್ಗೆ ನೆನಪಿದ್ರೆ ನೀವು ಓದ್ರಿ ಎಲಿಯನು ಮತ್ತು ಎಲೀಷನ್. And here was Elisha. He exclaimed and said, "Where is the God of Elijah?" ಎಲೀಷನು ಆತನು ವಿಮರ್ಶೆ ಹೇಳ್ತಾ ಇದ್ದಾನೆ, ಎಲಿಯನ ದೇವರು ಎಲ್ಲಿದ್ದ? You know, he learned the truth that the power comes from the God of Elijah, not Elijah, but the God of Elijah. ಇಲ್ಲಿ ಎಲೀಷನ ಕಲಿತಂತ ಸತ್ಯಾಂಶಗಳೇನೆಂದ್ರೆ, ಶಕ್ತಿಯು ಅಥವಾ ಅಧಿಕಾರವು ಬರುವಂತದ್ದು ಎಲಿಯನಿಂದ ಅಲ್ಲ, ಎಲಿಯನ ದೇವರಿಂದ. Oh, I was once in a brother's house. ಒಂದು ಸಾರಿ ನಾನೊಬ್ಬ ಸಹೋದರನ ಮನೆಯಲ್ಲಿದ್ದೆ. And I know that his son was very unwell. ಆ ಸಮಯದಲ್ಲಿ ನನಗೆ ಗೊತ್ತಿತ್ತು ಅವ್ರ ಮಗ ಬಹಳ ಅನಾರೋಗ್ಯವಾಗಿದ್ದರೆಂಬುದಾಗಿ. As a young man, I panicked. I was asking him, what do we do with him? He's so unwell. ಇವನು ಬಹಳ ಅನಾರೋಗ್ಯದಾಗಿದ್ದನಲ್ಲ, ಯವನಸ್ಥನಾದಂತ ನಾನು ಕೇಳಿದೆ, ನಾವು ಇವನೊಟ್ಟಿಗೆ ಏನ್ ಮಾಡೋಣ? But that man had walked with the Lord. ಆದ್ರೆ ಆ ಮನುಷ್ಯನು ದೇವರ ಜೊತೆಲಿ ನಡೆದಂತಹ ಮನುಷ್ಯನಾಗಿತ್ತು. Yes, he was giving medicines. ಹೌದು, ಅವರು ಔಷಧಿಯನ್ನು ಕೊಡ್ತಾ ಇದ್ದಾರೆ. He had consulted the doctor. ಅವರು ವೈದ್ಯರನ್ನು ಸಂಪರ್ಕಿಸಿದ್ದಾರೆ. But he remembered and told me, he said, the greatest physician is not in a hospital, not in CMC Vellore. The greatest physician is in heaven. ಅವ್ರು ಹೇಳಿದಂತಹ ಮಾತೇನೆಂದ್ರೆ, ಅತಿ ಶ್ರೇಷ್ಠನಾದಂತ ಉತ್ತಮವಾದಂತಹ ವೈದ್ಯನು ಆಸ್ಪತ್ರೆಯಲ್ಲಾಗಲಿ CMC ವೆಲ್ಲೂರ್ನಲ್ಲಾಗಲಿ ಇಲ್ಲ, ಆತನು ಪರಲೋಕದಲ್ಲಿದ್ದಾನೆ. And he took an appointment with him. He was on his knees praying for his son. ಆತನು ಆ ವ್ಯಕ್ತಿಯು ಆತನೊಟ್ಟಿಗೆ ಒಂದು ಸಮಯವನ್ನು ತೆಗೆದುಕೊಂಡು ತನ್ನ ಮೊಣಕಾಲುಗಳ ಮೇಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದ. You know, parents, I'm telling you, teach this to your children. ಪೋಷಕರೇ, ನಿಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ರಿ. You know, when I got married, I saw that dependence, even with my wife, she would depend on the Lord. And I asked her, how did she learn? She said she learned it from her parents. ನಾನು ವಿವಾಹವಾದಂತಹ ಸಮಯದಲ್ಲಿ ಹಂಚಿಕೊಳ್ಳುವಂತದ್ದನ್ನ ನನ್ನ ಹೆಂಡತಿಯಿಂದ ಕಲಿತೆ. ನಾನು ಆಕೆಗೆ ನೀನು ಇದನ್ನು ಹೇಗೆ ಕಲಿತೆ ಎಂಬುದಾಗಿ ಕೇಳಿದಾಗ ಆ ಕೇಳಿದಂತ ಮಾತೇನೆಂದ್ರೆ, ಆಕೆ ತನ್ನ ಪೋಷಕರಿಂದ ಕಲಿತುಕೊಂಡಳು.
enough of just doing that family prayer. Dear brothers, I want to tell you this. 15 minutes, half an hour of family prayer and just reading. You should talk about the Lord. You should talk about the experiences and the workings of God every day in your life. ನೀವು ಒಂದು ವೇಳೆ 1/4 ಗಂಟೆ ಆಗಿರ್ಬೋದು, ಅರ್ಧ ಗಂಟೆ ಆಗಿರ್ಬೋದು, ಸಾಕು. ಅದರಲ್ಲಿಯೇ ನೀವೊಂದು ವಾಕ್ಯವನ್ನು ಓದುವಾಗ, ದೇವರ ವಾಕ್ಯವನ್ನು ಓದುವಾಗ ನಿಮ್ಮ ಅನುಭವಗಳ ಕುರಿತಾಗಿ ಮಾತನಾಡ್ರಿ. Many of us are reading the scriptures without really believing that it is living and alive. ನಾವು ದೇವರ ವಾಕ್ಯವನ್ನು ಅನೇಕ ಸಾರಿ ಇದು ನಿಜವಾದಂತದ್ದು, ಜೀವಿಸುವಂತದ್ದು ಎಂಬುದಾಗಿ ನಂಬದೆ ನಾವು ಓದುವಂತವರಾಗಿರ್ತೇವೆ. One of the things I do is every day when I open the scriptures, I said, Lord, I know you will speak to me. Speak through your word. Every day he will speak. No, not in once in 6 months, not in once a year. Every day he will speak. Pray and read the scriptures. Every day he'll speak. ನಾನು ಪ್ರತಿ ಸಾರಿ ನನ್ನ ಸತ್ಯವೇದವನ್ನು ತಿಳಿದಾಗ ಕರ್ತನೇ ಈ ದಿನ ನನ್ನೊಟ್ಟಿಗೆ ಮಾತನಾಡು ಎಂಬುದಾಗಿರುವಂತಹ ಪ್ರಾರ್ಥನೆಯೊಂದಿಗೆ ನಾನು ಓದ್ತೇನೆ. ವರ್ಷಕ್ಕೊಂದು ಸಾರಿ ಅಲ್ಲ, 6 ತಿಂಗಳಿಗೊಂದು ಸಾರಿ ಅಲ್ಲ, ಪ್ರತಿ ದಿನವೂ ಸಹ ಮಾತನಾಡಬೇಕೆಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಾನು ಸತ್ಯವೇದವನ್ನು ಓದುತ್ತೇನೆ. Now teach that. The older brethren teach the younger believers that read the scriptures, God speaks. ಹಿರಿಯ ಸಹೋದರರೇ, ಕಿರಿಯ ಸಹೋದರರಿಗೆ ಕಲಿಸ್ರಿ, ದೇವರ ವಾಕ್ಯವನ್ನು ಓದ್ರಿ, ಮಾತನಾಡುತ್ತಾರೆ ಎಂಬುದಾಗಿರುವಂತ ದೇವರು ಮಾತನಾಡುತ್ತಾರೆ ಎಂಬಂತದನ್ನ ಕಲಿಸ್ರಿ. Now I have very little time, but I will give you the third way in which we can magnify Christ. ನನಗೆ ಬಹಳ ಕೊಂಚ ಸಮಯವಿದೆ, ಅದರಲ್ಲಿ 3ನೇ ಅಂಶವನ್ನ ನಾವು ಹೇಗೆ ಕ್ರಿಸ್ತನನ್ನು ಮಹಿಮೆ ಪಡಿಸಬಹುದು ಎಂಬುದಾಗಿ ನಾನು ಹೇಳ್ತೇನೆ. And we will close with this and continue the next time. ಇದರೊಂದಿಗೆ ನಾನು ಮುಗಿಸಿ ಮುಂದೆ ಅದನ್ನು ನಾವು ಮುಂದುವರಿಸೋಣ. Now I want us to read chapter 1 of Philippians and verse 9. 1ನೇ ಅಧ್ಯಾಯ ಫಿಲಿಪಿಯರಿಗೆ ಬರೆದ ಪತ್ರಕ್ಕೆ 9ನೇ ವಚನವನ್ನ ನಾವು ಓದಿಕೊಳ್ಳೋಣ. Now before reading, ಓದೋದಕ್ಕಿಂತ ಮುಂಚಿತವಾಗಿ I want to tell you something. ನಾನು ಒಂದು ವಿಷಯವನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. I am going to now give you a principle for solution of all problems at home and all relationship problems in the assembly. ಆ ಸೂತ್ರ ಅಥವಾ ನಿಯಮವೇನು? ಎಲ್ಲಾ ಸಮಸ್ಯೆಗಳಿಗೆ, ಮನೆಯಲ್ಲಿ ಆಗಿರ್ಬೋದು, ಸಭೆಯಲ್ಲಿ ಆಗಿರ್ಬೋದು, ಸಂಬಂಧದಲ್ಲಿ ಆಗಿರ್ಬೋದು, ಎಲ್ಲಾ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಇರುವಂತಹ ಉತ್ತರ. Any relationship problem, I'm going to give you a solution now. ಯಾವುದೇ ರೀತಿಯಾದಂತಹ ಸಂಬಂಧದ ಸಮಸ್ಯೆಗಳಿದ್ರೆ ಅದಕ್ಕೆ ಈಗ ನಾನು ಪರಿಹಾರವನ್ನು ಕೊಡ್ತೇನೆ. Verse 9. 9ನೇ ವಚನ. And this I pray, that your love may abound yet more and more in knowledge and in all judgment. ಮತ್ತು ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ವಿವೇಕಗಳಿಂದ ಕೂಡಿ. Remember, I started off by saying the problem in the assembly at Philippi was that they were not of one mind. ನಾನು ಹೇಳಿದ್ದನ್ನು ನಿಮಗೆ ನೆನಪಿರಬಹುದು. ಪ್ರಾರಂಭದಲ್ಲಿ ಹೇಳಿದೆ, ಸಭೆಯಲ್ಲಿ, ಫಿಲಿಪ್ಪಿ ಸಭೆಯಲ್ಲಿ ಇರುವಂತಹ ಸಮಸ್ಯೆ ಅಂದ್ರೆ ಅವರಿಗೆ ಒಂದೇ ರೀತಿಯಾದಂತಹ ಮನಸ್ಸಿರಲಿಲ್ಲ. Dear ones, if you come with me to chapter 4 and verse number 2. 4ನೇ ಅಧ್ಯಾಯ 2ನೇ ವಚನಕ್ಕೆ ನೀವು ಬರುವುದಾದ್ರೆ ಪ್ರಿಯರೇ, we read over there about 2 sisters. I beseech Euodia and beseech Syntyche that they be of the same mind in the Lord. ಅಲ್ಲಿ 7ನೇ ವಚನದಲ್ಲಿ ಇಬ್ಬರು ಸಹೋದರಿಯರ ಕುರಿತಾಗಿ ನೋಡ್ತೇವೆ. ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿರ್ರಿ ಎಂದು ಸಂತಕೆಯನ್ನು ಪ್ರಬೋಧಿಸುತ್ತೇನೆ. 2 sisters were not of the same mind. 2 sisters. ಅಲ್ಲಿರುವಂತ ಇಬ್ಬರು ಸಹೋದರಿಯರು ಒಂದೇ ಮನಸ್ಸುಳ್ಳವರಾಗಿರಲಿಲ್ಲ. I asked this question many times in the assemblies, saying, how many brothers or sisters do you need to create disunity in the assembly? ನಾನು ಅನೇಕ ಸಭೆಗಳಲ್ಲಿ ಕೇಳುವಂತಹ ಮಾತೇನೆಂದ್ರೆ,
ಅನೈಕ್ಯತೆಯನ್ನ ತರುವುದಕ್ಕೋಸ್ಕರವಾಗಿ ನಿಮ್ಮಲ್ಲಿ ಎಷ್ಟು ಜನ ಸಹೋದರ ಸಹೋದರಿಯರು ಬೇಕು? You know, the answer is found in the fact that when you do a march past, have you seen a march past on Republic Day? ಒಂದು ವೇಳೆ ಗಣರಾಜ್ಯೋತ್ಸವ ದಿನದಲ್ಲಿ ಮಾರ್ಚ್ ಪಾಸ್ಟ್ ನೋಡಿರ್ಬೋದು. All the soldiers are marching in order. The legs together and the hands go together. ಎಲ್ಲಾ ಸೈನಿಕರು ನಡೀತಾ ಇದ್ದಾರೆ, ಮಾರ್ಚ್ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಅವರ ಕೈಗಳೆಲ್ಲ ಒಟ್ಟಾಗಿ ಹೋಗ್ತವೆ. How many soldiers do you need to cause disorder in that march past? ಆ ಒಂದು ಮಾರ್ಚ್ ಪಾಸ್ಟ್ ನಲ್ಲಿ ಅಕ್ರಮವನ್ನು ತಕ್ಕುವ, ಕ್ರಮದಿಂದ ಹೊರಗೆ ಬರ್ಲಿಕ್ಕೆ ಎಷ್ಟು ಸೈನಿಕರು ಬೇಕು? Only one. ಒಬ್ಬನೇ ಒಬ್ಬ. Now remember this, dear brothers and sisters, I do not know which assembly you are a part of, but you need only one brother or only one sister to cause discord or disunity in the gathering. ನನ್ನ ಪ್ರಿಯರೇ, ಇದನ್ನ ಕೇಳಿಸ್ಕೊಡ್ರಿ, ನೆನಪಲ್ಲಿ ಇಟ್ಕೊಡ್ರಿ. ನೀವು ಯಾವ ಸಭೆಗೆ ಸಂಬಂಧಪಟ್ಟಿರೆಂಬುದಾಗಿ ನಮಗೆ ಗೊತ್ತಿಲ್ಲ. ನಮ್ಮ ಸಭೆಗಳಲ್ಲಿ ಅನೈಕ್ಯತೆಯನ್ನ, ಭಿನ್ನಾಭಿಪ್ರಾಯವನ್ನು ಉಂಟು ಮಾಡಲಿಕ್ಕೆ ಒಬ್ಬನೇ ಒಬ್ಬ ಸಹೋದರಿ ಅಥವಾ ಸಹೋದರಿ ಸಾಕು. In chapter number 1 verse 9, the solution is being given. 4ನೇ ಅಧ್ಯಾಯದ 9ನೇ ವಚನದಲ್ಲಿ ಪರಿಹಾರವು ಕೊಡಲ್ಪಟ್ಟಿದೆ. Now that is that love may abound. ಅಲ್ಲೋ ನೋಡ್ತೇವೆ, 1ನೇ ಅಧ್ಯಾಯದ 9ನೇ ವಚನದಲ್ಲಿ ನಿಮ್ಮ ಪ್ರೀತಿಯು ಹೆಚ್ಚಲಿ. You know, I used to live in Hyderabad, and I'm going to close with this example. ನಾನು ಈ ಒಂದು ಉದಾಹರಣೆಯೊಟ್ಟಿಗೆ ನಾನು ಮುಗಿಸ್ತೇನೆ. ನಾನು ಹೈದರಾಬಾದ್ ನಲ್ಲಿ ವಾಸ ಮಾಡ್ತಾ ಇದ್ದೆ. And there is a big lake in the middle of the city. It's called Tank Bund. ಆ ಟ್ಯಾಂಕ್ ಬಂಡ್ ಎಂಬುದಾಗಿ ಇರುವಂತಹ ಒಂದು ದೊಡ್ಡ ಕೆರೆ ಆ ಒಂದು ಮಹಾನಗರದ ಮಧ್ಯದಲ್ಲಿದೆ. About 2 months back, there was lot of rain in Hyderabad. 2 ತಿಂಗಳ ಹಿಂದೆ ಹೈದರಾಬಾದ್ ನಲ್ಲಿ ಬಹಳ ಮಳೆ ಇತ್ತು. The water of Tank Bund was abounding. It was overflowing. ಟ್ಯಾಂಕ್ ಬಂಡ್ ನಲ್ಲಿ ಇದ್ದಂತಹ ನೀರು ಬಹಳ ಹೆಚ್ಚಾಗಿ ಅದು ಉಕ್ಕುತ್ತಾ ಹೊರಸೂಸ್ತಾ ಇತ್ತು. Nobody was able to stop it. ಅದನ್ನು ಯಾರು ಸಹ ನಿಲ್ಲಿಸಲಿಕ್ಕೆ ಸಾಧ್ಯವಾಗಿಲ್ಲ. When your love abounds, ನಿಮ್ಮ ಪ್ರೀತಿ ಅಧಿಕವಾದಾಗ nobody will be able to stop it. ಯಾರು ಸಹ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. And it says not just love, but love with knowledge and judgment. ಪ್ರೀತಿ ಮಾತ್ರವೇ ಅಲ್ಲ, ನೋಡ್ತೇವೆ ಜ್ಞಾನ ವಿವೇಕಗಳಿಂದ. You know, love has to be with knowledge and judgment. ಪ್ರೀತಿಯು ಜ್ಞಾನ ಮತ್ತು ವಿವೇಕಗಳಿಂದ ಕೂಡಿದಂತದ್ದಾಗಿರಬೇಕು. You know, when your children need to be disciplined, ನಿಮ್ಮ ಮಕ್ಕಳು ಶಿಸ್ತುಗೊಳಿಸಲ್ಪಡಬೇಕಾದಂತಹ ಸಮಯದಲ್ಲಿ you discipline them in love. ಅವರನ್ನು ಪ್ರೀತಿಯಿಂದ ಶಿಸ್ತುಪಡಿಸಬೇಕು. But lack of discipline, if you don't exercise judgment and do not discipline, it shows that you do not love them. ಒಂದು ವೇಳೆ ನೀವು ಶಿಸ್ತುಗೊಳಿಸದೇ ಇದ್ದರೆ, ಅವರಿಗೆ ತೀರ್ಪು ಮಾಡದೇ ಇದ್ರೆ, ಅದರರ್ಥ ನಿಮಗೆ ಅವರ ಮೇಲೆ ಹೆಚ್ಚಾದಂತ ಪ್ರೀತಿ ಅಥವಾ ಪ್ರೀತಿಯ ಕೊರತೆ ಇದೆ. We have looked at 3 things this evening to magnify Christ. ಕ್ರಿಸ್ತನನ್ನು ಘನಪಡಿಸುವುದಕ್ಕೋಸ್ಕರವಾಗಿ ಸಾಯಂಕಾಲ ವೇಳೆಯಲ್ಲಿ 3 ಸಂಗತಿಗಳನ್ನು. First, that we need to respect the order in the local assembly. ಮೊದಲನೇದಾಗಿ ಸ್ಥಳೀಯ ಸಭೆಯಲ್ಲಿರುವಂತಹ ಕ್ರಮವನ್ನ ನಾವು ಶ್ಲಾಘಿಸಬೇಕು. Second, we have seen the beautiful combination of workers, senior brother Paul with Timothy. ಎರಡನೇದಾಗಿ ಇಬ್ಬರು ಸೇವಕರ ಸುಂದರವಾದಂತಹ ಹೊಂದಾಣಿಕೆಯನ್ನು ನಾವು ನೋಡಿದೆವು. ಹಿರಿಯ ಸಹೋದರನಾದಂತಹ ಪೌಲನು ಮತ್ತು ಕಿರಿಯ ಸಹೋದರನಾದಂತಹ ತಿಮೋಥಿಯನು. And thirdly, very briefly, that our love may abound. We will look at this more in the next session. ಮೂರನೇದಾಗಿ ನಮ್ಮ ಪ್ರೀತಿಯು ಅಧಿಕವಾಗಬೇಕು. ಅದನ್ನು ಹೆಚ್ಚಾಗಿ ಮುಂದಿನ ಸೆಷನ್ ಅಲ್ಲಿ ನಾವು ನೋಡಿಕೊಳ್ಳೋಣ. May the Lord bless the word to us this evening. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನು ತಾನೇ ನಮಗೆ ವಾಕ್ಯಗಳನ್ನು ಆಶೀರ್ವದಿಸಲಿ.